ಮಿರರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರತಂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದೆ. ಏನ್ ಮಾತಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಇದೇ ಆಗ್ಬೇಕಾಗಿರೋದು. ಎವ್ರಿ ಪ್ರೆಸ್ ಮೀಟ್ ಅಲ್ಲಿ ಚರ್ಚೆಗಳು ಇದೇ ಆಗ್ಬೇಕು. ನಾನ್ ಕೇಳೋದೇನಂದ್ರೆ, ಈ ಸಮಸ್ಯೆ ಇದೆ ಕೊಡ್ರೆ ಎಕ್ಸಾಕ್ಟ್ DCR ಪ್ರೆಸೆಂಟ್ ಮಾಡಿ, ಏನಿದೆ ನಾವು ಬರಿತೀವಿ. ಪ್ರಮೋಟ್ ಮಾಡ್ತಿಲ್ವಾ ಅಂತ ಕೇಳಿದ್ರೆ ಯಾಕೆ ಮಾಡಲ್ಲ ಅಂದ್ರೆ ನಮಗೆ ನೀವು ಯಾರು ಸರಿಯಾದ ಮಾಹಿತಿ ಕೊಡಲ್ಲ. ಈ ಚರ್ಚೆಗಳು ಮುಕ್ತವಾಗಿ ಆಗ್ಬೇಕು. ಹೇಳ್ತಾ ಇದೀನಿ ನಾನು, ಅವ್ರನ್ನೆಲ್ಲರನ್ನೂ ಕೂರಿಸ್ಕೊಂಡು ಹೇಳ್ತಾ ಇದೀನಲ್ಲ. ಸರ್ ಒಂದ್ ನಿಮಿಷ ದಯವಿಟ್ಟು. ಒಂದ್ ನಿಮಿಷ ಸರ್, ನಾನು ಹೇಳ್ದೆ ನಮ್ಮ ವೀರಪ್ಪ ಬುಧವಾರ ಪ್ರೆಸ್ ಮೀಟ್ ಕರ್ದೆ ಪಾಪ ರೆಡಿ ಇತ್ತು. ಕೆಲವರು ನನಗೆ ಫೋನ್ ಮಾಡಿ ಬೇಕು ಅಂತ ಇದು ಬೇರೆ ತರ ಹೇಳ್ಕೊಂಡು ಹೋಗ್ತಾರೆ ಮೇಡಮ್, ನಾನು ಶುಕ್ರವಾರ ಇಡೋದಂತೆ. ಅಷ್ಟೊಳಗೆ ಕೆಲವರು ನನ್ನನ್ನು ಬೇಕು ಅಂತ ಟಾರ್ಗೆಟ್ ಮಾಡೋದು ತೊಂದರೆ ಇಲ್ಲ. ಬೆಳಿಗ್ಗೆ ಬಂದಿದೆ, ಸಪೋರ್ಟ್ ಮಾಡಿದೆ ಅಂತ ಈಗ. ಅದಕ್ಕೆಂದ್ರೆ ನಾವು ಒಂದೇ ಮನೆ ಇರ್ತೀವಿ, ಬೇರೆ ಅರ್ಥ ಕಲ್ಪಿಸಲಿಲ್ಲ ನಾನು. ಆದ್ರೂ ಒಂದು ಸಿನಿಮಾ ಬಂದಾಗ ಇವತ್ತು ಈಶ್ವರ್ ಹೇಳ್ದಂಗೆ ಅವ್ರು ಏನು ಗಳಿಕೆ ಇತ್ತು ಮಾಮೂಲು ಸಿನಿಮಾಗಿಂತ ನನಗೆ 5% ಜಾಸ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ 6 ಸಿನಿಮಾಗಳು ಇರುತ್ತೆ, ರಜೆಗಳಿರುತ್ತೆ, ಥಿಯೇಟರ್ಗಳು ಕಡಿಮೆ ಇದೆ, ಎಲ್ಲಾ ರೀತಿ ಹೋಗೋರು ನೋಡಿದಾಗ ಅವರು ಆ ತರ ಆದಂತ ಕಾಲದಲ್ಲಿ ನಿರ್ಮಾಪಕರು ಸುತ್ತಲ್ಲಿ ಯಾವತ್ತೂ ಇರ್ತಾರೆ. ನನಗೆ ಅಂತಲ್ಲ, ಕನ್ನಡ ಸಿನಿಮಾದಲ್ಲಿ ಎಲ್ಲಾ ಕಲಾವಿದರು ಇರ್ತಾರೆ. ದಯವಿಟ್ಟು ಭೇದ ಭಾವ ಇಲ್ಲ ನನ್ನನ್ನ ಅಷ್ಟು ಕೇಳ್ಕೊಂಡು ತಾವ್ ಯಾವ ರೀತಿ ನೋಡಿದ್ರೆ ತಮ್ಗೆ ಗೊತ್ತಿರ್ತದೆ ಕಾಲಕ್ಕೆ ನಾವು ಮಾಧ್ಯಮ ಹೇಳ್ಬೇಕಾಗಿಲ್ಲ. ಸ್ವಾಮಿ ನನ್ನ ಪಟ್ಟೆ ಬಿಚ್ಚು ಹೊಲ್ಬಿಟ್ಟು ಒಳಗೆ ಆಚೆ ಕಡೆ ಕರ್ಕೊಂಡು ಪಟ್ಟೆ ಬಿಚ್ಚು ಶರ್ಟ್ ಹಾಕ ಬಂದಿದ್ರೆ ಸುಮ್ಮನೆ ಇರ್ಬೇಕಾಗಿಲ್ಲ. ಹೊಡೆದಿದ್ರೆ ಸರ್, ನನ್ನ ಪೆನ್ ಮೇಲೆ ಹೊಡಿರಿ, ಹೊಟ್ಟೆ ಮೇಲೆ ಹೊಡಿಬಿಡಿ. ನನ್ನ ಪೆನ್ ಮೇಲೆ ಹೊಡಿರಿ, ಹೊಟ್ಟೆ ಮೇಲೆ ಹೊಡಿಬಿಡಿ. ದಯವಿಟ್ಟು ಸತ್ಯವಾಗಿ ತಿಳ್ಕೊಳ್ಳಿ. ಎಲ್ಲರೂ ಭಾಷಿಲ್ಲ, ನಾನು ದಯವಿಟ್ಟು ಆತರ ಅನ್ಕೊಂಡು ದಯವಿಟ್ಟು ಎಲ್ಲರೂ ಭಾಷಿಲ್ಲ ಪ್ಲೀಸ್, ದಯವಿಟ್ಟು ಯಾರು ಭಾಷಿಲ್ಲ. ಒಂದ್ ನಿಮಿಷ, ಅದು ಅಲ್ಲೆಲ್ಲ ತಿರುಗ್ತಾ ಇರ್ತೀವಿ. ನಾನು ಭಾವಿಸ್ತಿಲ್ಲ ಎಲ್ಲರನ್ನು ಅಂತ ನಾನು ಕ್ಲಿಯರ್ ಮಾಡಿದೀನಿ. ನಾವೆಲ್ಲರೂ ಪಾಸಿಟಿವ್ ಆಗಿದ್ದೀವಿ ಅಂತ ನೀವು ಕ್ಲಿಯರ್ ಮಾಡಿದೀರಾ. ಮುಂದಕ್ಕೆ ಹೋಗ್ತಾ ಇರ್ಬೇಕು. ಯಾವತ್ತು ಚರ್ಚೆಲಿ ಅಲ್ಲಲ್ಲೇ ನಾವು ಸುತ್ತಬಾರ್ದು. ಈಗ ಸಿನಿಮಾ ಏನಾಗ್ತಿದೆ ಸರ್, ಒಂದೇ ಕ್ಲಿಯರ್ ಇದ್ದಿತ್ತು ಸರ್ ನನಗೆ, ಒಂದು ಗಿಮಿಕ್ ಅಂತ ಆಗಬಾರ್ದು ಸರ್. ಸತ್ತೋಗ್ಬಿಡುತ್ತೆ ಸರ್, ಒಂದು ಸತ್ಯನ ಸತ್ತೋಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ನನಗೆ ಗೊತ್ತು, ನಾನು ಪ್ರಮೋಷನ್ ಮಾಡಿದ್ರೆ ಪ್ರಾಬಬ್ಲಿ ಇನ್ನೂ ಜಾಸ್ತಿ ಆಗಿರ್ಬೋದಿತ್ತು. ಈಗ ಯಾರೋ ಕೇಳಿದ್ರು ಒಳ್ಳೇದು, ಬಟ್ ಆ ಜಾಸ್ತಿಗಿಂತ ಸತ್ಯ ಅನ್ನೋದು ಗೆಲ್ಬೇಕಲ್ವಾ ಸರ್. ನಿಮಗೆ ಗಿಮಿಕ್ ಅಂತ ಆಗ್ಬಿಟ್ಟು ಒಬ್ಬ ವ್ಯಕ್ತಿ ಒಂದ್ ಸಿನಿಮಾಗೋಸ್ಕರ ನಾಡಿನ ರೈತನ ಬಗ್ಗೆ ನಾಟಕ ಆಡ್ತಾನೆ ಅನ್ನೋ ತರ ಆಗ್ಬಿಟ್ರೆ, ಅಷ್ಟು ಕೋಟಿ ಜನರಿಗೆ ಮೋಸ ಮಾಡ್ದಂಗಾದ್ರೆ ಅದಕ್ಕಿಂತ ದುಡ್ಡು ದೊಡ್ಡದಲ್ಲ ಸರ್. ಅದನ್ನೇ ನಾನು ಕ್ವೆಶ್ಚನ್ ಮಾಡ್ತಾ ಇರೋದು. ಎಲ್ಲಾ ಗಿಮಿಕ್ ನಡೀತಾ ಇದೆ, ರೈತನ ಬಳಸ್ಕೊಂಡು ಎಮೋಷನಲ್ ಆಗಿ ಟ್ರೀಟ್ ಮಾಡ್ತಿದೀವಿ ಎಲ್ರು. ನಾನ್ ಕ್ವೆಶ್ಚನ್ ಮಾಡಿದ್ ಒಂದೇ ಸರ್, ಒಬ್ರೆಲ್ಲ ಕೂತ್ಕೊಂಡು ಅವ್ರು ಸರಿ ಇಲ್ಲ ಅಂತ ಮಾತಾಡ್ತೀವಿ, ನಾವೆಲ್ಲ ಕೂತ್ಕೊಂಡು ಇವ್ರೇನ್ ಸುಮ್ನೆ TRP ಮಾಡ್ತೀವಿ ಅಂತ ಮಾತಾಡ್ತೀವಿ. ಇನ್ನೊಬ್ರು ಯಾರೋ ಸರಿ ಕೂತ್ಕೊಂಡು ರಾಜಕಾರಣಿಗಳು ಬಳಸ್ಕೊತಾವ್ರೆ, ಸುಮ್ನೆ ಜನಗಳ ಕಷ್ಟ ನೋಡ್ತಾ ಇಲ್ಲ ಅಂತಾರೆ. ರಾಜಕಾರಣಿಗಳು ಜನ ಬಿಡೋರಿ, ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ, ಅವ್ರಿಗೆ ಏನಕ್ಕೆ ನಾವು ತಲೆ ಕೆಡ್ಸ್ಕೊ. ಎಲ್ಲರೂ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೀವಿ ಸರ್. ನಿಜವಾಗ್ಲು ಅವ್ರ ಬಗ್ಗೆ ಕಾಳಜಿ ಇರೋದಾದ್ರೆ ಬರ್ಲಿ ಎಲ್ರು ವೇದಿಕೆ ಮೇಲೆ ಅಂತ ಸರ್. 100% ಇದೆ ಸರ್. ನಾನು ಸುಮ್ನೆ ಕೂತಿಲ್ಲ. ಅವತ್ತಾದ್ಮೇಲಿಂದ ನಾನು ಎಲ್ಲಾ ರೈತ ಪರ ಕಾಳಜಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಮೀಟ್ ಮಾಡ್ತಾ ಇದ್ದೀನಿ. ರೈತ ಸಂಘದವ್ರನ್ನ ಮೀಟ್ ಮಾಡಿದೀನಿ, ಹಲವಾರು ಹೆಸರುಗಳು ಕೊಡ್ತೀನಿ. ನಾನು ಬೇಕಾದ್ರೆ ಎಲ್ರು ಮೀಟ್ ಮಾಡ್ತಿದ್ದೀನಿ. ಎಲ್ರಲ್ಲೂ ಒಂದು ಕಾಳಜಿ ಇದೆ ಸರ್. ಆದ್ರೆ ಎಲ್ರಿಗೂ ಒಂದು ಕ್ಲಾರಿಟಿ ಬರ್ಬೇಕಾಗಿದೆ ಸರ್. ನಾನು ಎಲ್ಲರನ್ನು ಮೀಟ್ ಮಾಡ್ತಾ ಇದ್ದೀನಿ, ಎಲ್ರು ಜೆನ್ಯೂನ್ ಆಗಿದ್ದಾರೆ. ಅಂಡ್ ಮಾಧ್ಯಮ ಹಾಳಾಗೋಗ್ಲಿ ರೈತ, ನಾವು TRP, ನನ್ನ ಮಾತಿಂದ ತಪ್ಪು ಗ್ರಹಿಕೆ ಆಗಿದೆ, ಅದಲ್ಲ. ಮಾಧ್ಯಮನು ಕಾಳಜಿ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳು ಮಾಡ್ತಿದೆ. ನಾನ್ ಕೇಳ್ತಾ ಇರೋದು, ಎಲ್ಲರೂ ಯಾಕೆ ಒಂದು ವೇದಿಕೆಯಲ್ಲಿ ಬಂದು ಒಕ್ಕಲಿಂದ ಹೋರಾಡಬಾರ್ದು? ಯಶ್ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳಿದ್ಕೆ ಇವಾಗ ನಮಗ್ ಕೇಳ್ತಾ ಇದಾರೆ. ಹೋಗ್ಲಿ ಬಿಟ್ಬಿಡಿ, ನಿಮ್ಮನ್ನ ನಾವು ಕೇಳಲ್ಲ. ಅದಲ್ಲ ಸರ್, ಯಶ್ ಯಾಕೆ ಬಂದಿಲ್ಲ ಅನ್ನೋದು ನಿಜವಾಗ್ಲೂ ಕೇಳ್ಬೇಕು. ನೀವು ಕೇಳಿದಾಗ ನಾನು ಉತ್ತರ ಹುಡ್ಕೋಬೇಕು. ಯಾಕೆ ಬರ್ಬೇಕಿತ್ತು ನಾನು ಅಂತ ನನ್ನ ಪ್ರಶ್ನೆ ಇಷ್ಟೇ. ಸರಿ, ಬರ್ಬೇಕು, ಏನಕ್ಕೆ ಬರ್ಬೇಕು? ನಾನು ಕೇಳ್ತಾ ಇರೋ ಒಂದೊಂದೇ ಪ್ರಶ್ನೆಗಳು. ಬಂದು ಏನ್ ಮಾಡ್ಬೇಕು? ಹೋರಾಟ ಮಾಡ್ಬೇಕು. ಸರಿ, ಏನ್ ವಿಷಯವಾಗಿ ಹೋರಾಟ ಮಾಡ್ಬೇಕು? ಪ್ರಶ್ನೆಗಳು ಹಾಕೋತಾ ಹೋದ್ರೆ ಕ್ಲಾರಿಟಿ ಅನ್ನೋದಿಲ್ಲ ಸರ್. ಗಿಮಿಕ್ ಅಂತ ಹೇಳಿದ್ರಲ್ಲ ನೀವು, ಎಲ್ಲಾರು ಗಿಮಿಕ್ ಮಾಡ್ತಿದಾರೆ ಅಂತ ಗೊತ್ತು. ಸರಿಪಡಿಸ್ಕೊಳಕ್ ಯಾರು ಮುಂದೆ ಬರಲ್ಲ? ನಿಮಗಿದೆ ಅಲ್ವಾ ಸರ್ ಒಳ್ಳೇದ್ ಮಾಡ್ಬೇಕು ಅಂತ? ಒಂದು ಕಾಲಂ ಪೂರ್ತಿ ಡೆಡಿಕೇಟ್ ಮಾಡ್ಬೋದಲ್ವಾ ಸರ್? ಎವ್ರಿ ಡೇ ಅವೇರ್ನೆಸ್ ಪ್ರೋಗ್ರಾಮ್ಗೆ ವಿತೌಟ್ ಎನಿ ಇದು ಗೌರ್ಮೆಂಟ್ ಏನೇನ್ ಪ್ರೋಗ್ರಾಮ್ ಇದೆ, ಸ್ಕೀಮ್ ಇದೆ, ರೈತರಿಗೆ ತಲುಪೋದು ನಾವು ಮಾಡ್ಬೋದಲ್ವಾ ಸರ್? ನಮ್ಮ ಸಿನಿಮಾಗಳಲ್ಲಿ ಸ್ಮೋಕಿಂಗ್ ಆಡ್ ಆಗ್ತೀವ ಸರ್? ಆ ತರ ಒಂದು ರೈತರ ಕಾಸ್ ಎಲ್ಲರೂ ಆಡ್ ಹಾಕ್ಬೋದಾ ಸರ್? ಎಲ್ಲರ ಹತ್ರ ಫೇಸ್ಬುಕ್ ಅಕೌಂಟ್ ಇದೆಯಾ ಸರ್? ನಾವು ಶಾಪಿಂಗ್ ಹೋಗೋದು, ನಾವು ಇದಕ್ಕೆ ಹೋಗೋದು, ಎಲ್ಲರೂ ನಾವು ಹಾಕ್ತೀವ ಸರ್? ಎವ್ರಿ ಡೇ ರೈತರ ಬಗ್ಗೆನೇ ಎಲ್ಲರೂ ಹಾಕ್ಬೋದಲ್ವಾ ಸರ್? ಒಂದು ಕಾಸ್ ತಗೊಂಡು 1-2 ತಿಂಗಳು ಇಡೀ ರಾಜ್ಯ ಬರೀ ಅದ್ರ ಕಡೆನೆ ಗಮನ ಕೊಡ್ಬೋದಲ್ವಾ ಸರ್?
ಅವನಿಗೊಂದು ಅವೇರ್ನೆಸ್ ನನಗೆ ಒಂದು ಅರ್ಥ ಆಗ್ತಿರೋದು ಇದು ಎಲ್ಲದರಲ್ಲೂ ದೊಡ್ಡ ಸಮಸ್ಯೆ ಏನ್ ಗೊತ್ತಾ, ಲ್ಯಾಕ್ ಆಫ್ ನಾಲೆಡ್ಜ್. ರೈತರಿಗಾಗ್ಬೋದು ಎಲ್ರಿಗೂ ಅದು ತಲುಪ್ತಾ ಇಲ್ಲ. ಸ್ಕೀಮ್ಗಳಿಲ್ಲ ಅಂತಲ್ಲ, ಸವಲತ್ತುಗಳಿಲ್ಲ ಅಂತಲ್ಲ, ಅದು ತಲುಪ್ತಾ ಇಲ್ಲ. ತಲುಪಿಸೋ ಮಹಾನ್ ವ್ಯಕ್ತಿಗಳು ನೀವು ಸರ್, ಆ ಪವರ್ಫುಲ್ ಜಾಗದಲ್ಲಿ ಕೂತಿರೋರು ನೀವು ಸರ್, ತಲುಪಿಸಿ ಸರ್. ಇದ್ದಕ್ಕಿದೆ ಮಲಗಿದ್ ಬೆಳಗ್ಗೆ ಎದ್ದ ತಕ್ಷಣ ಟಕ್ಕಂತ ಬಂದಿಲ್ಲ ಸರ್, ಒಳಗಡೆ ಇದೆ, ಕೊರಿತಾ ಇರುತ್ತೆ ಸತ್ಯ. ನೀವು ತಟ್ಟೆಬ್ಸಿದೀರ ಸರ್ ನನ್ನ. ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಕರೆಕ್ಟ್ ಏನ್ ಮಾಡ್ತಾ ಇದೀವಿ ನಾವು ಅಂತ ಅನ್ಸಿದೆ ನನಗೆ. ಎಷ್ಟೋ ಜನ ಕೇಳಿದ್ರು ಏನು ನೀವೆಲ್ಲ ಕರೆಕ್ಟ್ ಆಗಿದ್ರ ಅಂತ. ಸರ್ ನಾನು ಸರಿ ಇಲ್ಲ ಸರ್, ನಾನು ತಪ್ಪು. ನಾನು ಇಷ್ಟು ದಿನ ಲೈಫ್ ವೇಸ್ಟ್ ಮಾಡ್ಬಿಟ್ಟಿದ್ದೀನಿ, ಬೇಜವಾಬ್ದಾರಿಯಿಂದ ಬದುಕ್ಬಿಟ್ಟಿದ್ದೀನಿ, ಇವತ್ತಿಂದ ಸರಿಪಡಿಸ್ಕೊತೀನಿ ಬನ್ನಿ ಅಂತ ಕರಿತಾ ಇದ್ದೀನಿ ನಾನು. ಬನ್ನಿ ಸರ್, ಎಲ್ಲರೂ ಬನ್ನಿ ಸರ್. ಏನಾಗಲ್ಲ ಸರ್, ಇದರಿಂದ ಪರ್ಸನಲ್ ಆಗಿ ತಗೋಬೇಡಿ. ಯಾವನ ಬಂದ್ಬಿಟ್ಟು ನನ್ನ ಕ್ವೆಶ್ಚನ್ ಮಾಡ್ತಾನೆ ಅಂತ ಎಲ್ಲರೂ ಟ್ರೀಟ್ ಮಾಡ್ತಿದ್ದೀರಾ, ಅದಲ್ಲ ಸರ್. ನೀವೇ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಸರ್. ಎಸ್, ಐ ಆಮ್ ರೆಡಿ. ಏನ್ ತರ ಮಾಡ್ಬೋದು ಮಾಡೋಣ ಬನ್ನಿ. ಈ ಸಿನಿಮಾ ಸಂಬಂಧಪಟ್ಟಾಗ ಮಾತಾಡೋದಕ್ಕೂ ನನಗೆ ಅಳಕ್ ಬಂದ್ಬಿಡ್ತು ಸರ್. ಗಿಮಿಕ್ ಅಂದ್ಬಿಟ್ರೆ ಆ ಒಂದು ಶಕ್ತಿಗೆ ಅನ್ಯಾಯ ಮಾಡ್ದಂಗೆ ಆಗಲ್ವ ಸರ್? ಕೇಳ್ಬೇಕು, ನೀವೆಲ್ರು ತಟ್ಟು ಕೇಳ್ಬೇಕೆ, ಯಾಕೆ ನಾಟಕ ಆಡ್ತಿದ್ಯಾ ಹಿಂಗ್ ಮಾಡು ಅಂತ. ಇಲ್ಲಾಂದ್ರೆ ಗೈಡ್ ಮಾಡಿ ನನ್ನ, ಇಲ್ಲ ತಟ್ಟು ಕೇಳಿ. ಎರಡು ಇಲ್ದೆ ಕರೆಕ್ಟ್ ಅಲ್ವಾ ಸರ್? ಹೇಳಿ ಸರ್. ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ರೈತರು ಕೇಳಿದ್ರು ಅಂತ ಹೇಳಿದ್ರಲ್ವಾ, ಅದೇ ರೈತರು ಕೆಲವು ಪ್ರಶ್ನೆ ಕೇಳ್ತಿದಾರೆ ಅಂತ ನಾನ್ ಕೇಳಿದ್ದೀನಿ ನಿಮ್ಗೆ. ಅದೇ ತರ ನಿಮ್ಗೆ ಪರ್ಸನಲ್ ಆಗಿ ತಗೋತಿದ್ದೀರಾ? ತಗೋತಿಲ್ವ? ಯಾವ ಚಾನಲ್ ಅವ್ರು ಸರ್ ನೀವು? ಯಾವ ಚಾನಲ್? ಓಕೆ, ನೀವು ಪಬ್ಲಿಕ್ ಟಿವಿ ಅವರು. ಹಾ, ಒಂದಿನ ಅಲ್ಲ ರೀ. ಓಕೆನಾ? ನಾನ್ ಸರಿ, ಎಸ್, ಐ ಆಮ್ ರೆಡಿ. ಪಬ್ಲಿಕ್ ಟಿವಿ ಇಸ್ ರೆಡಿ. ಓಕೆ, ಇವತ್ತು ವೇದಿಕೆಯಲ್ಲಿ ಎಲ್ಲಾ ಚಾನಲ್ ಅವರು ಇದ್ದೀರಾ? ಎಲ್ಲರೂ ಇದ್ದೀರಾ? ಎಲ್ಲಾ ಚಾನಲ್ ಅವರು ಇದ್ರೆ ಪಬ್ಲಿಕ್ ಟಿವಿ ಅವರು ರೆಡಿ ಅಂದ್ರು. ಈ ಟಿವಿ ನ್ಯೂಸ್ ಅವರು ನನಗೆ ರೆಡಿ ಅಂತ ಹೇಳಿದ್ದಾರೆ. ಇನ್ನೆಲ್ಲರೂ ರೆಡಿ ಅನ್ನಿ, ಬನ್ನಿ ಒಟ್ಟಿಗೆ ಕುತ್ಕೊಂಡು ಮಾಡೋಣ. 100% ಬರ್ತೀವ್ರಿ, ಕರೀರಿ. ನಾನ್ ನಿಮ್ಮನ್ನ ಕರಿತಾ ಇದ್ದೀನ, ನೀವು ನನ್ನನ್ನು ಕರಿ. ನಿಮಗೆ ಆಕ್ಟರ್ಸ್ ಗಳೆಲ್ಲ ಒಟ್ಟಿಗೆ ಬರ್ಬೇಕಾ, ಪ್ರೋಗ್ರಾಮ್ ಮಾಡ್ಬೇಕಾ ಹೇಳಿ? ನನಗೆ ಎಲ್ಲರೂ ಒಟ್ಟಿಗೆ ಸೇರ್ಬೇಕು. ಕರೀರಿ ನೀವು. ಒಳ್ಳೆ ಕಥೆ ಆಯ್ತಲ್ರಿ. ನಾನು ಈ ವೇದಿಕೆ ಮೇಲೆ ಕರಿತೀನಿ. ಒಂದ್ ನಿಮಿಷ, ಈ ವೇದಿಕೆಯಲ್ಲೇ ಕರಿತೀನಿ. ಕರಿತೀನಿ, ಕೇಳ್ರಿ. ನಾನ್ ಕರಿತಾ ಇದ್ದೀನಿ. ಹಾ, ಎಷ್ಟು ಸಲ ಚಿತ್ರರಂಗದವ್ರು ಒಟ್ಟಿಗೆ ಬಂದಿದೀವಿ ಹೇಳಿ ಹೇಳಿ. ನಾನ್ ಆಗ್ತಿಲ್ಲ, ನೀವ್ ಆಗ್ತಿದ್ದೀರ? ನಾನು ಆರಾಮಾಗಿ ಹೇಳ್ತೀನಿ, ಕೇಳಿ. ಸರ್, ಎಷ್ಟು ಸಲ ಬಂದಿದೀವಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳ್ಬಿಟ್ಟು ನೀವೇ ಮಾತಾಡ್ತಿದ್ರ. ಫಿನಿಶ್ ಅಂದಾಗ ನನಗೆ ಫಿನಿಶ್ ಅಂತ ಹೇಳಿ. ನಿಮ್ ಪ್ರಶ್ನೆ ಮುಗಿದ್ಮೇಲೆ ಹೇಳಿ. ಥ್ಯಾಂಕ್ ಯು. ಉಪೇಂದ್ರ, ದರ್ಶನ್, ಸುದೀಪ್ ಅವರು ಯಾರ್ಯಾರು ಎಲ್ಲ ಹಿರಿಯ ಕಲಾವಿದರು ಒಂದು ವೇದಿಕೆ ಮೇಲೆ ಇದೆಷ್ಟೋ ಸಲ ನಾವು ಬಂದಿದ್ದೀವಿ, ಹೋರಾಟಕ್ಕೆ ಬಂದಿದ್ದೀವಿ. ಮಹದಾಯಿ ಹೋರಾಟಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೀವಿ, ಎಲ್ಲರೂ ಬಂದಿದ್ದೀವಿ. ದರ್ಶನ್ ಅವ್ರು ಬಂದಿದ್ರು, ಸುದೀಪ್ ಅವ್ರು ಬಂದಿದ್ರು, ಉಪೇಂದ್ರ ಅವ್ರು ಬಂದಿದ್ರು, ಶಿವಣ್ಣ ಅವ್ರು ಬಂದಿದ್ರು, ಪುನೀತ್ ಅವ್ರು ಬಂದಿದ್ರು, ರವಿಚಂದ್ರನ್ ಸರ್ ಬಂದಿದ್ರು, ಅಂಬರೀಷ್ ಅಣ್ಣ ಬಂದಿದ್ರು, ಎಲ್ಲರೂ ಬಂದಿದ್ರು. ಎಲ್ಲ ಹೋರಾಟಗಳು ಅದೇ ಹೇಳ್ತಿದೀವಿ ಸರ್. ನೀವು ಸುದ್ದಿ ಮಾಡ್ತಾ ಇದ್ದೀರಾ ಸರ್, ಸುದ್ದಿ ಮಾಡ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನೇ ಅಲ್ಲ ರೀ. ಈಗ ನಾನ್ ನಿಮಗೆ ನಾನು ಹೇಳ್ತೀರ, ನಾನು ರೆಡಿ. ಈಗ ಒಂದೇ ಒಂದು ನಿಮಿಷ, ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ ಸರ್? ಈಗ ನಾನೊಂದು ಹೇಳ ನಿಮ್ಗೆ, ನಾನು ನಿಮ್ಮ ಇದಕ್ಕೆ ಬರ್ತೀನಿ, ಆವಾಗ ಎಲ್ರಿಗೂ ಇದಾಗತ್ತಾ, ಅದು ರೀಚ್ ಆಗುತ್ತಾ?
ರೀಚ್ ಆಗತ್ತಾ? ಎಲ್ಲರೂ ಒಟ್ಟಿಗೆ ಇದ್ರೆ ಪರ್ಟಿಕ್ಯುಲರ್ ಆಗಿ ನೀವೇ ಆಹ್ವಾನ ಕೊಟ್ಟಿದ್ದಲ್ವಾ ಸರ್ ನನಗೆ? ಅಲ್ಲ ಸರ್, ರಂಗನಾಥ್ ಸರ್ ಹತ್ರ ನಾನು ಮಾತಾಡಿದ್ನಲ್ಲ ಸರ್. ಅಲ್ಲ, ನಿಮ್ಗೆ ಪ್ರಶ್ನೆ ಅರ್ಥ ಆಗ್ತಿಲ್ವಾ? ಈಗ ನಾನು ಒಂದು ನಿಮಿಷ ಆಯ್ತು, ನಾನ್ ವೇದಿಕೆ ಫಿಕ್ಸ್ ಮಾಡಿದ್ರೆ ಬರೋದಕ್ಕೆ ನಿಮ್ಗೆ ಏನ್ ಸರ್ ಪ್ರಾಬ್ಲಮ್? ಈಗೋನಾ? ಚರ್ಚೆ ಅಲ್ಲ, ಕಾರ್ಯಕ್ರಮಕ್ಕೆ ಚರ್ಚೆ ದಿನ ಮಾಡ್ತೀವಿ ಸರ್. ಇದೆ ಡಿಫರೆನ್ಸ್ ಇದೆ. ಚರ್ಚೆ ಬೇರೆ, ಕಾರ್ಯಕ್ರಮ ಬೇರೆ. ಚರ್ಚೆ ಒಂದು ದಿನ ಚರ್ಚೆ ನಡೆಯುತ್ತೆ. ಕಾರ್ಯಕ್ರಮ ನಾನು ಹೇಳ್ತಾ ಇರೋದು ಅವೇರ್ನೆಸ್, ಏನೇನ್ ಸ್ಕೀಮ್ಗಳಿದೆ, ಏನೇನ್ ಇದಿದೆ ಅದನ್ನೆಲ್ಲ ಶೂಟ್ ಮಾಡಿ ನಾವು ಅದನ್ನ ಆಡ್ಸ್ ತರ ಮಾಡಿ ಪ್ರಮೋಟ್ ಮಾಡಬೇಕು. ಅದು ಚರ್ಚೆ ಆಗಲ್ಲ, ಅದು ಪ್ರೋಗ್ರಾಮ್ ಆಗುತ್ತೆ. ಹೌದು, ಕರೆಕ್ಟ್ ತಾನೆ? ಊರಿ ಅಲ್ಲ, ಇವಾಗ ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಆ ಸ್ಟೇಜ್ ದಾಟಿ ನೀವೆಲ್ಲರೂ ರೆಡಿ ಇದ್ದೀರಾ, ಕರೆಕ್ಟ್. ಬಟ್ ವೈ ನಾಟ್ ಅಂಡರ್ ಒನ್ ಪ್ಲಾಟ್ಫಾರ್ಮ್? ನಾನು ಯಾಕೆ ಕೇಳಿದೆ ರಂಗನಾಥ್ ಸರ್ ಬರಬೇಕು, ಎಲ್ಲ ಹಿರಿಯರು ಬರಬೇಕು. ಒಂದು ವೇದಿಕೆಯಲ್ಲಿ ನೀವೆಲ್ಲ ಸೇರಿದ್ರೆ 5 ನಿಮಿಷಕ್ಕೆ ಸಾಲ್ವ್ ಮಾಡ್ತೀರಾ. ಅಷ್ಟು ಕೆಪಾಸಿಟಿ ಇರೋರು ನೀವು. ಕಳಿಸ್ತೀವಿ ನಾವೇ ಸರ್. ಒಂದು ಒಳ್ಳೆ ಇದಾಗೋಗ್ಲಿ, ನೀವೆಲ್ಲರೂ ಹೊಡಿರಿ. ಯಾಕೆ ಬರಲ್ಲ? ನಾವೆಲ್ಲ ಮಾಧ್ಯಮ ಒಟ್ಟಿಗೆ ಬರ್ತಾ ಇದೀವಿ, ಚಿತ್ರರಂಗ ಯಾಕೆ ಬರಲ್ಲ ಅಂತ ಅಲ್ಲ. ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ಅವ್ರು ಬರಲ್ಲ ಅಂತಿದ್ರೆ ಬರ್ಬೇಕು ಅನ್ನೋ ಆಸೆ ಇದೆಯಾ? ನಾನ್ ಸವಾಲ್ ಮಾಡ್ತಿದ್ದೀನಿ, ಬರಲ್ಲ ಬನ್ನಿ ಅಂತ. ನೀವು ಬರಲ್ಲ ಅಂತ ಗೊತ್ತು ನನಗೆ, ನಾನ್ ಬರ್ತೀನಿ. ಈಗ ನನ್ನ ನಿಮ್ಮ ನಡುವೆ ಆಗುತ್ತೆ. ಒಂದ್ ನಿಮಿಷ, ನನ್ನ ಮಾಧ್ಯಮದ ನಡುವೆ ನಾನ್ ಮಾತಾಡ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ನಿರ್ಧಾರ. ನನ್ನ ಲೈಫ್ ನಾನು ಡೆಡಿಕೇಟ್ ಮಾಡಕ್ ನಾನು ರೆಡಿ ಇದ್ದೀನಿ. ಇನ್ನೊಬ್ರು ಡೆಡಿಕೇಟ್ ಮಾಡಿ ನಾನು ಕೇಳಕ್ಕಾಗಲ್ಲ. ಬಟ್ ಮಾಧ್ಯಮನ ನಾನು ಕೇಳ್ತೀನಿ. ಬಿಕಾಸ್ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಾ ಲೈಫ್ ನ, ಒಂದ್ ಪ್ಲಾಟ್ಫಾರ್ಮ್ ಬನ್ನಿ, ನಾನು ಕೇಳ್ತೀನಿ. ಮತ್ತೆ ಕರೆಕ್ಟ್. ಈಗ ಇಷ್ಟು ವರ್ಷ ನಿಮ್ ಕಾರ್ಯಕ್ರಮಗಳಿಗೆ ನಾನ್ ಬಂದಿದ್ದೀನಲ್ವಾ, ಒಂದ್ ನಾನ್ ಕರಿತಾ ಇದ್ದೀನಿ. ಎಲ್ರು ಬಂದ್ರಪ್ಪ ಸರ್, ನಾನ್ ಕರಿತಾ ಇದ್ದೀನಿ ಸರ್. ನಿಮ್ಮೆಲ್ಲರಿಗೂ ನಾನು ಬಂದಿದ್ದೀನಿ. ನಾನು ಒಟ್ಟಿಗೆ ಒಂದ್ ಜಾಗಕ್ಕೆ ಮಾತ್ರ ಬರಕ್ ಸಾಧ್ಯ. ಈಗ ಒಂದ್ ಕೆಲಸ ಮಾಡಿ, ಈಗ ಯಶ್ಗೊಂದು ರಿಕ್ವೆಸ್ಟ್. ಇಷ್ಟು ವರ್ಷ ಪಬ್ಲಿಕ್ ಟಿವಿಗೆ ಬಂದಿದ್ದೀನಿ, TV9 ಬಂದಿದ್ದೀನಿ, ಎಲ್ಲಾ ಚಾನಲ್ಗೂ ಬಂದಿದ್ದೀನಿ. ನಾನು ಒಂದೇ ಒಂದು ಕಾರ್ಯಕ್ರಮ ಮಾಡ್ತೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರಿ ಈಗ ಬಿಟ್ಬಿಡೋಣ. ಅಲ್ಲ, ನೀವು ಒಬ್ರು ಅಂತಿದ್ದೀರಲ್ಲ ಸರ್. ಅಲ್ಲ ಸರ್, ನಾನು ಕೇಳ್ತಾ ಇರೋದು ಎಲ್ಲ ಚಾನೆಲ್ನ ಹಿರಿಯರು ಬಂದು ಕೂತ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ನಾನು ಇನ್ನೇನು ಕೇಳ್ತಾ ಇಲ್ಲ ಸರ್, ಸಿಂಪಲ್ ವಿಷಯ. ಇದ್ರಲ್ಲಿ ನಾನೇನೋ ಪ್ರೂವ್ ಮಾಡಕ್ ಹೋಗ್ತಿಲ್ಲ. ಆಕ್ಚುಲಿ ಇನ್ಫ್ಯಾಕ್ಟ್ ಇಲ್ಲಿ ಎಲ್ಲರಿಗೂ ಏನ್ ಕಾಣಿಸ್ತಿದೆ ಅಂದ್ರೆ, ನೀವು ಬರಲ್ಲ ಅಂತ ನಾನು ಪ್ರೂವ್ ಮಾಡಕ್ ಹೋಗ್ತಿದ್ದೀನಿ ಅಂತ. ಇಲ್ಲ, ಬರ್ತಾರೆ, ಅವ್ರು ಬರ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಏನ್ ಹೇಳ್ತಿದ್ದೀನಿ, ನೀವೆಲ್ರೂ ನನಗೆ ಪರ್ಮಿಷನ್, ಈಗ ನಮಗ್ ಬನ್ನಿ, ನಾವು ಕೊಡ್ತೀವಿ, ಕೇಳಿದ್ರಿ ಕೊಡ್ತೀವಿ ಅಂತಿದ್ದಾರೆ ಎಲ್ರು. ಬರ್ತೀವಿ ಅಂತ ನನಗೆ ಯಾರು ಹೇಳ್ತಾ ಇಲ್ಲ. ಸೂಪರ್, ಥ್ಯಾಂಕ್ ಯು. ನೀವು ಬರ್ತೀರಲ್ವಾ ಸರ್? ನಾನು ಡೇಟ್ ಫಿಕ್ಸ್ ಮಾಡ್ತೀನಿ ಸದ್ಯದಲ್ಲೇ. ಎಲ್ಲರೂ ಬನ್ನಿ, ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ. ರಂಗನಾಥ್ ಸರ್ ನಾನು ಅದಕ್ಕೆ ಫೋನಲ್ಲಿ ಮಾತಾಡಿದೆ. ನಾನೇ ಬೇಕು ಅಂತ ಯಾಕೆ ಕೇಳ್ತೀರಾ ಪ್ರೋಗ್ರಾಮ್ಗಳಿಗೆ? ನಿನ್ನೆ ಕೆ ಮಂಜು ಅವ್ರಿಗೆ ಹೀರೋ ಬಂದಿಲ್ಲ ಅಂತ ಆಯ್ತು ಸರ್. ನಾನ್ ರಂಗನಾಥ್ ಸರ್ನ ಕರಿತೀನಪ್ಪ. ನನಗೆ ರೈಟ್ಸ್ ಇದೆ, ನಾನೊಬ್ಬ ಪಬ್ಲಿಕ್. ನಾನು ರಂಗನಾಥ್ ಸರ್ ಐ ವಾಂಟ್ ಯು ಅಂತ ಕರಿತೀನಿ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಕರಿಬೇಡಿ ಅಂತ ನನಗೆ ಯಾರು ಕೇಳಕ್ ರೈಟ್ಸ್ ಇಲ್ಲ. ಬಂದಿದೀವಲ್ರೇ, ಕರೀರಿ. ನೀವು ಎಲ್ಲಿ ಕರ್ದಿದ್ದೀರಾ? ಸರ್, ಅದಕ್ಕಾಗಿ ಒಂದು ವೇದಿಕೆ ಫಿಕ್ಸ್ ಮಾಡೋಣ. ದಯವಿಟ್ಟು ಅದು ಮಾತಾಡಿ ಪ್ರೆಸ್ ಮೀಟ್ ಕದಿ. ಒಂದ್ ನಿಮಿಷ ಸಿಂಪಲ್ ವಿಷಯ ಹೇಳ್ತೀನಿ. ನಾನು ನಿಮ್ಮನ್ನ ಕರಿತಾ ಇದ್ದೀನಿ, ನನ್ನನ್ನ ಫೇಸ್ ಮಾಡಿ. ನೀವು ಎಲ್ರನ್ನು ಕರಿಬೇಕು ತಾನೆ? ನನ್ನ ಕರೆ ಕೊಡ್ತೀನಿ. ನಾನು ಹೇಳ್ತಾ ಇರೋದು ನೀವು ಕರೀರಿ. ನೀವ್ಯಾಕೆ ಕರಿಯಲ್ಲ? ಎಷ್ಟು ಕರ್ಕೊಂಬನ್ನಿ ಅಂದ್ರೆ ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ನನ್ನ ಕೇಳಿ ಯಾಕೆ ಬರಲ್ಲ ಅಂತ. ನಾನ್ ರೆಡಿ ಇದ್ದೀನಿ ಅದಕ್ಕೆ.
ಎಲ್ರು ರೆಡಿ ಇರ್ಬೇಕು ಅಂತ ನಾನ್ ಕೇಳಕ್ಕಾಗಲ್ಲ ಸರ್, ನೀವ್ ಕೇಳ್ಬೋದು. ಅಯ್ಯೋ ರೇ, ನಾನು ಏನೋ ಅರ್ಥ ಆಗ್ತಿಲ್ವಾ? ಇರುವೇ ಕುತ್ಕೋತೀನಿ, ಕರ್ಸಿ ಇವಾಗ ಮಾಡೋಣ. ಕರ್ಸಿ, ರಂಗನಾಥ್ ಸರ್ನ ಕರ್ಸಿ, ಎಲ್ಲ ವೇದಿಕೆಯವ್ರನ್ನ ಕರ್ಸಿ, ನಾನು ಪ್ಯಾನಲಿಸ್ಟ್ಗಳನ್ನ ಕರೆಸ್ತೀನಿ. ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ರಂಗನಾಥ್ ಸರ್ನ ನಾನು ಯಾಕೆ ನೀವು ಎಕ್ಸೈಟ್ ಆಗ್ಬಿಡಿ ಸರ್. ಇದು ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಹಳೆಯ ಮಾತುಕತೆಗಳು ಕೂಡ ನಡೀತಾ ಇತ್ತು ಮಾಧ್ಯಮದೊಂದಿಗೆ ಅವರು ಇಟ್ಟಂತ ಯಶ್. ಮತ್ತೇನ್ ಮಾತಾಡ್ತಿದ್ದಾರೆ ನೋಡಿ. ಜನ ಕೇಳಿದ್ರು ಅಂತೀರ, ಜನ ಕೇಳ್ತಾ ಇದ್ದಾರೆ ರಂಗನಾಥ್ ಸರ್ ಅವರೆಲ್ಲ ಯಾಕೆ ಒಂದ್ ಹೇಳ್ತೀನಿ ಬರ್ಬಾರ್ದು ಅಂತ. ಬರಲ್ಲ ಅಂದ್ರಿ, ರಂಗನಾಥ್ ಸರ್ ಬರ್ತಾರಲ್ವಾ? ಜನ ಕೇಳ್ತಾರೆ ಸರ್, ನಾನ್ ಕೇಳ್ತಾ ಇಲ್ಲ. ಅವ್ರ ವೈಯಕ್ತಿಕ ವಿಚಾರ, ಅವ್ರ ಡಿಸಿಷನ್ ತಗೋತಾರೆ, ಅದ್ರ ಬಗ್ಗೆ ನಾವ್ ಹೇಳಕ್ಕಾಗಲ್ಲ. ಅವ್ರು ತಗೋತಾರೆ ಡಿಸಿಷನ್. ಪಬ್ಲಿಕ್ ಟಿವಿ ಏನು ನಿಮ್ಮ ಕಾರ್ಯಕ್ರಮ ಏನಿದೆ, ಕಾಳಜಿ ಏನಿದೆ, ಅದನ್ನ ಜನ ತಲುಪಿಸುವಂತ ಕೆಲಸ ಮಾಡಿದೆ. ಬನ್ನಿ ಕಾರ್ಯಕ್ರಮ ಮಾಡಿ. ಒಂದ್ ಮಾತು ಅರ್ಥ ಆಗ್ತಿಲ್ವ ನಿಮ್ಗೆ? ಈ ತರ ಕಾರ್ಯಕ್ರಮಗಳು ನೀವೆಲ್ಲ ಮಾಡ್ತಾನೆ ಇದ್ದೀರಾ. ನಾನ್ ಹೇಳ್ತಾ ಬೇರೆ ತರದ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ನಾನು ಅದನ್ನ ಹೇಳ್ತಾ ಬೇಡ ಅಂತ ಯಾರು ಹೇಳ್ತಾ ಇಲ್ವಲ್ಲ. ಬರೋದು ಅವ್ರ ವೈಯಕ್ತಿಕ ವಿಚಾರ, ಅವ್ರು ಬರ್ತಾರೆ. ಸರ್ ದಯವಿಟ್ಟು ಅದಕ್ಕಾಗಿ ಒಂದು ವೇದಿಕೆ ಫಿಕ್ಸ್ ಮಾಡ್ತಾರೆ, ಮಾತಾಡೋಣ. ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ದಯವಿಟ್ಟು ಇಲ್ಲೇನು ಯಾರು ದಯವಿಟ್ಟು ಆಕ್ರೋಶ ಮಾತಾಡೋದು ಸಿಟಿ ಇಲ್ಲ ಪ್ಲೀಸ್. ಎಲ್ಲ ನಮ್ಮ ಸಿನಿಮಾ ಬಗ್ಗೆ ಮಾತಾಡಕ್ಕಾಗ್ತಿದ್ದ ನಿಮ್ಮನ್ನ ಇದು ಯಾವ್ದು ಹೋದ್ರೆ ಏನಾಗುತ್ತೆ? ಅಲ್ಲ ಸಿನಿಮಾದು ಮಾತಾಡಕ್ ಯಾರು ನೆಗೆಟಿವ್ ಅಲ್ಲ, ಎಲ್ರಿಗೂ ನಾನು ಫಸ್ಟ್ ಕ್ಲಿಯರ್ ಮಾಡಿದ್ದೀನಿ. ಅದಕ್ಕೆ ಒಂದು ವೇದಿಕೆ ಫಿಕ್ಸ್ ಮಾಡಿ, ಅಲ್ಲ ಒಂದು ವೇದಿಕೆ ಫಿಕ್ಸ್ ಮಾಡೋಣ ಬ್ರದರ್, ಡೋಂಟ್ ವರಿ. ನಾನು ಯಾವ್ದು ಈಗ ಮಾತಾಡ್ತಿಲ್ಲ. ಯಶ್ ಅವ್ರ ಜೊತೆಗೆ ಎಲ್ಲಾ ಆಕ್ಟರ್ಸ್ ಗಳು ಬಂದು ಕುತ್ಕೊಬಿಡ್ತಾರೆ ಅಂದ್ರೆ ಭಾರಿ ಖುಷಿ ಸರ್. ನೀವು ಹೇಳಿದ್ರಿ ಎಲ್ಲರೂ ಒಂದೊಂದಕ್ಕೆ ಸೇರ್ತೀರಂತ. ಎಲ್ಲಾ ಆಕ್ಟರ್ಸ್ ಜೊತೆ ಸೇರ್ಬಿಟ್ರೆ ನಮ್ಗೆ ಭಾರಿ ಖುಷಿ. ಎಲ್ಲರೂ ರೈತರ ಪರವಾಗಿದಾರಲ್ಲಪ್ಪ ಅಂತ. ಯಶ್ ಅವ್ರ ಒಬ್ಬರೇ ಚಾಲೆಂಜ್ ಮಾಡ್ತಿಲ್ಲ, ಎಲ್ಲರೂ ಮಾಡ್ತಿದ್ದಾರೆ ಅಂತ. ನಿಮ್ಮ ಡೈವರ್ಟ್ ಮಾಡಕ್ ಟ್ರೈ ಮಾಡ್ತಾ ಇದೀರ ಅಷ್ಟೇ. ವಿಡಿಯೋದಲ್ಲಿ ಏನಂತ ಹೇಳಿದ್ರಿ, ನಮ್ಗೆ ಮಾಧ್ಯಮದ ಸಪೋರ್ಟ್ ಬೇಡ ಅಂತ ಹೇಳಿದ್ರಿ. ಇವಾಗ ಕೂತ್ಕೊಂಡು ಮಾಧ್ಯಮದವ್ರ ಸಪೋರ್ಟ್ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಮಾಧ್ಯಮದ ಸಪೋರ್ಟ್ ಏನಕ್ಕೆ ಬೇಡ ಅಂದ್ರೆ, ಏನಕ್ಕೆ ಬೇಡ ಅಂದ್ರೆ ರೈತರ ಪರ ಇದಕ್ಕೆ ಬೇಡ ಅನ್ನ ನಿಮ್ಮ ಮೂವಿಗೆ ಇದು ಪ್ರಮೋಷನ್ ಗೆ ಬೇಡ ಅಂತ ಅಂದ್ರಿ. ಇವತ್ತು ಬೇಕು ಅಂತ ಇದ್ದೀರಾ. ಇದು ನೋಡಿ, ನೀವು ಟ್ವಿಸ್ಟ್ ಮಾಡಬೇಡಿ ವಿಷಯಗಳನ್ನ. ಏನ್ ಸರ್ ನೀವು ಕೇಳಿದ್ರಿ, ಇದಕ್ಕೆ ನೀವು ಉತ್ತರ ಕೊಡಿ ಸರ್. ಯಾಕೆ ಬರಲ್ಲ ಅಂತ ಕೇಳ್ತೀರಾ, ಇವಾಗ ಬಂದು ನೀವು ಇದು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಇಸ್ ಇಟ್ ರೈಟ್? ಸಿನಿಮಾ ಪ್ರಮೋಷನ್ ನಾನ್ ಗಿಮಿಕ್ ಮಾಡ್ತಿಲ್ಲ ಅಂತ ಹೇಳಿದೆ. ಒಬ್ಬ ಸಿನಿಮಾನೇ ಪ್ರಮೋಟ್ ಮಾಡಬೇಡಿ ಪ್ರೊಡ್ಯೂಸರ್ಗೆ ಅಂತ ನನ್ನ ವಿಷಯದಲ್ಲಿ ನೀವು ನನ್ನ ಅನ್ನಿಸ್ತು ಅಂದ್ರೆ ದಯವಿಟ್ಟು ಮಾಡಬೇಡಿ ಅಂತಂದೆ. ಪ್ರಮೋಷನ್ ಸಂಬಂಧಪಟ್ಟಂಗೆ ನಾವೇನು ಮಾತಾಡ್ತಿಲ್ಲ. ಈಗ ನೀವ್ ಹೇಳಿದ್ರಲ್ಲ, ವಿಷಯ ಡೈವರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿರೋದು ನೀವು. ಅರ್ಥ ಆಯ್ತಾ? ಈಗ ನೀವ್ ಹೇಳಿದ್ರಿ. ನಾನು ಹೇಳ್ತಾ ಇದ್ದೀನಿ, ನಾನು ಸಿನಿಮಾ 25 ನಂತರ ಮಾತಾಡ್ತೀನಿ. ಅದೇ ಹೌದು ನೆಕ್ಸ್ಟ್ ಸ್ಟೆಪ್ ಏನು ಸರ್. ಸಿನಿಮಾ ವಿಷಯವಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಬಹಳ ಪ್ರೀತಿ ತೋರಿಸಿದೀರಾ, ಆಶೀರ್ವದಿಸಿದೀರಾ. ಅದ್ರ ಮೇಲೆ ಕೆಲವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಬೇರೆ ರೀತಿಯಲ್ಲೂ ಟ್ರೈ ಮಾಡಿದೀರಾ. ಅವ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಎಲ್ಲ ನೋಡ್ತಾ ಇದಾರೆ. ಅದ್ರ ಮೇಲೆ ನಾನೊಂದು ಹೇಳ್ತಾ ಇದೀನಿ, ಎಲ್ಲಾ ಮಾಧ್ಯಮದವ್ರನ್ನು ನಾನು ಬನ್ನಿ ಒಂದು ವೇದಿಕೆಗೆ ಅಂತ ಕರೆದಿದ್ದೀನಿ. ಬರ್ಲಿಲ್ಲ ಅಂದ ತಕ್ಷಣ ಅವ್ರು ಸರಿ ಇಲ್ಲ ಅಂತಲ್ಲ, ಅಥವಾ ನಾನು ಪರ್ಸನಲ್ ಆಗಿ ಬರ್ತಾ ಇಲ್ಲ, ಹಿಂದೆ ಎದುರ್ಕೋತಾ ಇದೀನಿ ಅಂತಲ್ಲ. ಏನಿದೆ ಜನಕ್ಕೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕಾರ್ಯಕ್ರಮಗಳು ನಾವು ಮಾಡೇ ಮಾಡ್ತೀವಿ, ಅದಕ್ಕೆ ಯೋಜನೆ ಹಾಕೋತಾ ಇದೀವಿ. ಈ ವಿಷಯ ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದ ಚಿತ್ರತಂಡ ನಡೆಸ್ತಾ ಇದ್ದಂತಹ ಸುದ್ದಿಗೋಷ್ಠಿ ಈಗಾಗಲೇ ಮುಕ್ತಾಯವಾಗಿದೆ. ಅದರ ಜೊತೆಗೆ ಒಂದಿಷ್ಟು ಮಾತುಕತೆಗಳು ಕೂಡ ಅಲ್ಲಿ ಆಯಿತು. ಯಶ್ ಅವರು ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಮಾಧ್ಯಮಗಳು ಮತ್ತೆ ಯಶ್ ನಡುವೆ ಇರುವಂತಹ ಆ ಚರ್ಚೆ ಇವತ್ತು ಸುದ್ದಿಗೋಷ್ಠಿಯಲ್ಲೂ ಕೂಡ ಆಯಿತು. ನನ್ನ ಸಹೋದ್ಯೋಗಿ ಹರೀಶ್ ಸೀನಪ್ಪ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಮಾಧ್ಯಮಗಳು ಯಾಕೆ ಪ್ರಸ್ತಾಪ ಆಯಿತು? ಚಿತ್ರದ ತಂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ಯಾಕೆ ಮತ್ತೆ ಅಲ್ಲಿ ಬಂತು ಅಂತ ವಿಷಯ. ಅರುಣ್, ನೀನು
ಅಂತಂದ್ರೆ ಯಶ್ ಅವ್ರ ಒಂದು ಮಾತು ಕುಲ್ಲಂಕುಲ ಹೇಳಿದ್ದೀನಿ ಅಂತಂದ್ರೆ ನಾನು ಎಲ್ಲ ವಿಚಾರಗಳನ್ನ ಇವತ್ತು ಮಾತಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಏನು ಅಂತೆಗಳು ಓಡಾಡ್ತಾ ಇತ್ತು, ಏನೆಲ್ಲ ಸುದ್ದಿಗಳು ಮಾಧ್ಯಮದ ಮುಂದೆ ಬರಲಾಗಬೇಕು, ಸಿನಿಮಾ ಪ್ರಮೋಷನ್ ಬರಲ್ಲ ಅಂತ ಏನೆಲ್ಲ ಕೆಲವು ವಿಚಾರಗಳು ನಡೀತಾ ಇತ್ತು. ಅಂದ್ರೆ ಬೇರೆ ಬೇರೆ ಖಾಸಗಿ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ಓವರಾಲ್ ಅವರು ಉತ್ತರ ಕೊಡಕ್ಕೆ ಬಂದಿದ್ರು. ಇವತ್ತು ತಾವೇನೇ ಪ್ರಶ್ನೆ ಕೇಳೋದು ಎಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ ಅನ್ನೋದನ್ನ ಇವತ್ತು ಯಶ್ ಅವರು ಹೇಳಿದ್ರು. ಓಕೆ ಹರೀಶ್, ನಿಮ್ಮನ್ನ ಮತ್ತೆ ನಾನು ಸಂಪರ್ಕಿಸ್ತೀನಿ. ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ನಿಮ್ಮನ್ನ ಮತ್ತೆ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಇದು ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರತಂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಯಶ್ ಹಾಗೂ ರಾಧಿಕಾ ಪಂಡಿತ್ ಇಬ್ರು ಕೂಡ ಹಾಜರಿದ್ರು. ಆದರೆ ನಟ ಮತ್ತು ನಟಿ ಆ ಚಿತ್ರದಲ್ಲಿ ಇಬ್ರು ಕೂಡ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ನಿರ್ಮಾಪಕರು ಕರೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಬೇರೆ ರೀತಿಯಾದಂತನೇ ಚರ್ಚೆ ಆರಂಭವಾಯಿತು. ಅಲ್ಲಿ ನಾನು ಎಲ್ಲಾ ವಿಚಾರಕ್ಕೂ ಕೂಡ ಮಾತುಕತೆಗೆ ನಾನು ಸಿದ್ಧನಿದ್ದೇನೆ ಅನ್ನೋ ಮತ್ತೆ ಅದೊಂದು ಸವಾಲನ್ನ ಯಶ್ ಹಾಕಿದ್ರು. ಅಲ್ಲಿ ಮತ್ತೆ ಅದೇ ರೀತಿಯಾದಂತಹ ಚರ್ಚೆ ಕೂಡ ಆರಂಭವಾಯಿತು. ಮಾಧ್ಯಮ ಮತ್ತು ಯಶ್ ಅವರ ಬಗ್ಗೆ ಅಲ್ಲಿ ಚರ್ಚೆ ಆಯಿತು. ಯಶ್ ಅವರು ಮತ್ತೆ ಸವಾಲುಗಳನ್ನು ಹಾಕಿದ್ರು, ಮಾಧ್ಯಮದವರು ಕೂಡ ಅಲ್ಲಿ ಸವಾಲುಗಳನ್ನು ಹಾಕಿದ್ರು. ಅದರ ಜೊತೆಗೆ ಪಬ್ಲಿಕ್ ಟಿವಿ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಯಾಕೆ ಈ ಚರ್ಚೆ ಆಯಿತು, ಏನಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಯಾಕೆ ಈ ಚರ್ಚೆ ಆರಂಭವಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಒಂದ್ಸಲ ನೋಡಿ. ನಮಸ್ಕಾರ. ನನಗೆ ಗೊತ್ತು ನೀವೆಲ್ಲರೂ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಕಾತುರದಿಂದ ಕಾದಿದ್ದೀರಾ. ಕೆಲವು ಪ್ರಶ್ನೆಗಳು ನಿಮ್ಮೆಲ್ಲರಲ್ಲೂ ಇರುತ್ತೆ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳ್ತೀನಿ. ಇವತ್ತು ಒಂದು ತೆರೆದ ಪುಸ್ತಕದ ತರ ನಾನು ಬಂದು ಕೂತಿದ್ದೀನಿ. ಬಹಳಷ್ಟು ಜನರು ನಿಮ್ಮ ಆರ್ಟಿಕಲ್ಗಳಲ್ಲಿ ಅಥವಾ ನಿಮ್ಮ ಪ್ರೋಗ್ರಾಮ್ಗಳಲ್ಲಿ ನೀವು ವ್ಯಕ್ತವಾಗ್ತಿರೋ ಕಾಮನ್ ವಿಷಯ ಏನಂದ್ರೆ, ನನಗೆ ಮಾಧ್ಯಮ ಅಂದ್ರೆ ಒಂಥರ ಅಸಡ್ಡೆ ಇದೆ, ಅಥವಾ ಮಾಧ್ಯಮ ಯಾವುದೇ ಪತ್ರಿಕಾಗೋಷ್ಠಿಗಳಿಗಾಗ್ಲಿ ಎಷ್ಟು ಬರಲ್ಲ, ಅಥವಾ ಅವರ ಬಿಹೇವಿಯರು ಏನು ಒಂದು ಮಾಧ್ಯಮದ ಮೇಲೆ ಅಥವಾ ಅವರ ಅಭಿಪ್ರಾಯ ತುಂಬಾ ನೆಗೆಟಿವ್ ಆಗಿದೆ ಅನ್ನೋ ಒಂದು ನೋವನ್ನು ನೀವೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವ್ಯಕ್ತಪಡಿಸ್ತಾನೆ ಬಂದಿದ್ದೀರಾ. ಶುರು ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳ್ತೀನಿ. ಯಶ್ಗೆ ಮಾಧ್ಯಮ ಇವತ್ತು ಯಶ್ ಇಲ್ಲಿ ಕೂತಿದ್ದಾನೆ ಅಂದ್ರೆ ಅದಕ್ಕೆ ಮಾಧ್ಯಮನೂ ಮುಖ್ಯವಾದ ಕಾರಣ ಅನ್ನೋ ಸತ್ಯ ಗೊತ್ತಿದೆ. ಅಪಾರವಾದ ಗೌರವ ಇದೆ. ಇಲ್ಲಿರೋ ಎಷ್ಟೋ ಮಿತ್ರರು ತುಂಬಾ ಇನಿಷಿಯಲ್ ಸ್ಟೇಜ್ ಇಂದ ನಾನು ಹೆಜ್ಜೆ ಇಡ್ತಿದ್ದಂತ ಮೊದಲನೇ ದಿನದಿಂದ ನನ್ನ ನೋಡ್ತಾ ಖುಷಿ ಪಡ್ತಾ ನನ್ನ ಬೆಳವಣಿಗೆನ ಎಂಜಾಯ್ ಮಾಡ್ತಾ ಬಂದಿದ್ದಾರೆ. ಅದು ನನಗೆ ಚೆನ್ನಾಗಿ ಗೊತ್ತು. ಅಂಡ್ ಯಾರಿಗೂ ಇಲ್ಲಿ ವೈಯಕ್ತಿಕ ದ್ವೇಷ ಆಗ್ಲಿ ಅಥವಾ ಸಿಟ್ಟಾಗ್ಲಿ ಏನೂ ಇಲ್ಲ. ಬಟ್ ಎಲ್ಲೋ ಒಂದು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ನೋವು ಅದು ಖಂಡಿತ ಇದೆ. ಲೆಟ್ಸ್ ಫೇಸ್ ಇಟ್. ನಾನು ಯಾವತ್ತೂ ಓಪನ್ ಆಗಿ ಮಾತಾಡುವಂತ ವ್ಯಕ್ತಿ. ನನಗೆ ಬಹಳ ಖುಷಿ ಏನಂದ್ರೆ, ಯಾರ ಜೊತೆ ಆದ್ರೂ ಜಗಳ ಆಡ್ಬಿಟ್ರು ಇರೋದೆಲ್ಲ ಮಾತಾಡ್ಬಿಟ್ರೆ ಕ್ಲಿಯರ್ ಆಗಿಬಿಡುತ್ತೆ ವಿಷಯ. ಅದು ಅದೇ ಮನ್ಸಲ್ಲಿ ಇಟ್ಕೊಂಡು ನಾವು ಅವ್ರ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಅವ್ರು ನಮ್ಮ ಬಗ್ಗೆ ಕೆಟ್ಟದ್ದು ಇಟ್ಕೊಂಡು ಸಾಧಿಸ್ಕೊಂಡು ಹೋಗಿ ಬದುಕಲ್ಲಿ ಏನು ಸಾಧಿಸಕ್ಕಾಗಲ್ಲ ಅಂತ ನಂಬಿರೋ ನಾನು. ಅಂಡ್ ಮಾಧ್ಯಮ ನಾನು ಯಾವಾಗ್ಲೂ ನೋಡೋದು ಹೇಗೆ ಅಂದ್ರೆ, ಒಂದು ವಿಶಿಷ್ಟವಾದ ಸಂಬಂಧ ಇದು ಒಬ್ಬ ಸಿನಿಮಾ ನಟನಿಗೂ ಮಾಧ್ಯಮನಿಗೂ. ಅಂದ್ರೆ ಒಂದು ಲವ್ ಅಂಡ್ ಹೇಟ್ ಅಂತಲ್ಲ, ಆ ತರದ ಒಂದು ರಿಲೇಶನ್ಶಿಪ್. ಒಳ್ಳೇದ್ ಮಾಡಿದಾಗ ಪ್ರೀತಿಸ್ಬೇಕು, ಕೆಟ್ಟದ್ ಮಾಡಿದಾಗ ದ್ವೇಷಿಸ್ಬೇಕು. ಬಟ್ ಓವರ್ ಆಲ್ ಒಂದು ಪಾಸಿಟಿವ್ ವೈಬ್ರೇಷನ್ ಇರಬೇಕು, ಒಂದು ಒಳ್ಳೆ ಉದ್ದೇಶ ಇರಬೇಕು ಅದರಲ್ಲಿ. ಇದನ್ನ ನಂಬಿರೋ ನಾನು. ನನ್ನ ಹತ್ರ ಮಾತಾಡೋಕೆ ತುಂಬಾ ವಿಷಯ ಇದೆ. ಯಾವ ವಿಷಯ ಕೇಳಿದ್ರು ನಾನು ಮಾತಾಡ್ತೀನಿ. ಸಿನಿಮಾ ಬಗ್ಗೆ ಕೇಳಿದ್ರು ನಾನು ಮಾತಾಡ್ತೀನಿ, ಅಥವಾ ನಾನು ಇತ್ತೀಚೆಗೆ ತಗೊಂಡಿರೋ ನಿರ್ಧಾರದ ಬಗ್ಗೆ ಕೇಳಿದ್ರು ಮಾತಾಡ್ತೀನಿ. ಅದನ್ನ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನಿಮ್ಗಳ ಪ್ರಶ್ನೆ ಇದ್ರೆ ಕೇಳಬಹುದು. ಮೊದಲನೇದಾಗಿ ಮಂಜಣ್ಣ ಅವ್ರಿಗೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು. ಯಾವುದೇ ಕಾರಣಕ್ಕೂ ಅವರ ಸಿನಿಮಾಗೆ ನನ್ನ ವೈಯಕ್ತಿಕ ನಿರ್ಧಾರಗಳು ಪರ್ಸನಲ್ ಇದು ಎಫೆಕ್ಟ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಪ್ರೆಸ್ ಮೀಟ್ ಬೇಡ ಅಂತ ಹೇಳಿದೆ. ಅದರಲ್ಲೂ ಮುಖ್ಯವಾಗಿ ಸಿನಿಮಾ ಮುಂಚೆ, ಯಾಕಂದ್ರೆ ನಾನು ಮಾತಾಡಿದ್ದು ಬಹಳ ಎಮೋಷನಲ್ ಅಥವಾ ನನ್ನ ಜೀವನದಲ್ಲಿ ನಾನು ನಂಬಿರುವಂತ ಒಂದು ವಿಷಯದ ಬಗ್ಗೆ. ಪ್ರತಿಯೊಬ್ಬರಿಗೂ ಗೊತ್ತು ನಾನು ಮಾಡ್ತಿರೋ ಕೆಲಸ ಸುಲಭವಾದ್ದಲ್ಲ, ಅನಾವಶ್ಯಕ ಅಂತ ಹೇಳೋರು ಇದ್ರು. ಯಾಕಂದ್ರೆ ಸಿನಿಮಾ ವಿಷಯ ಮಾತಾಡ್ಬೇಕಾದ್ರೆ ನಾನು ಸಿನಿಮಾ ವಿಷಯನೇ ಮಾತಾಡ್ಬೇಕು. ಆದ್ರೆ ಈಗ ಸಂದರ್ಭ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನ್ ಕೇಳಿದ್ರು ನಾನು ಹೇಳ್ತೀನಿ. ಸಿನಿಮಾ ಬಗ್ಗೆ ನೀವು ಮಾತಾಡ್ಬೇಕಾದ್ರೂ ಸಿನಿಮಾ ಬಗ್ಗೆ ನನಗಿರೋ ಇದು, ಅಥವಾ ಒಬ್ಬ ಮಾಧ್ಯಮದ ಬಗ್ಗೆ ಒಬ್ಬ ನಟನ ಬಗ್ಗೆ ನಿಮ್ಗೆ ಏನಾದ್ರು ಡಿಫರೆನ್ಸ್ ಇದ್ರೆ ದಯವಿಟ್ಟು ಇವತ್ತೇ ವ್ಯಕ್ತಪಡಿಸಿ.
ನನ್ ತಪ್ಪಿದ್ರೆ ಸರಿಪಡಿಸ್ಕೊಳ್ಳೋಣ. ನನಗೇನಾದ್ರೂ ಮನಸ್ಸಲ್ಲಿ ನನ್ನ ನೋವೇನಿದೆ ಅದನ್ನ ನಿಮ್ಮ ಹತ್ರ ವ್ಯಕ್ತಪಡಿಸ್ತೀನಿ. ಅದಕ್ಕೆ ಕೇಳೋ ಒಂದು ವ್ಯವಧಾನ ಅಥವಾ ನಿಮಗೆ ಆ ಒಂದು ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಇದನ್ನ ಇದು ಮಾಡೋಣ. ಇಲ್ಲ ಅಂದ್ರೆ ರೆಗ್ಯುಲರ್ ಪತ್ರಿಕಾಗೋಷ್ಠಿ ತರ ಥ್ಯಾಂಕ್ ಯು, ಸಿನಿಮಾ ಚೆನ್ನಾಗಿದೆ, ನಿಮ್ ಪ್ರೋತ್ಸಾಹ ಸಿಕ್ಕಿದೆ ಅಂತಾನು ಮುಗಿಸ್ಬೋದು. ಸಂತು ಸ್ಟ್ರೇಟ್ ಫಾರ್ವರ್ಡ್ ಸುದ್ದಿಗೋಷ್ಠಿಯಲ್ಲಿ ಯಶ್ ಏನ್ ಮಾತಾಡಿದ್ರು ನೋಡಿ. ಹಾಗೂ ಒಂದು ಚಿತ್ರರಂಗದ ಸಂಬಂಧ ಏನಿದೆ ಅದ್ರ ಬಗ್ಗೆ ನೋವಿದೆ. ಅಂದ್ರೆ ಒಬ್ಬ ನಟ ತುಂಬಾ ಹಾರ್ಶ್ ಆಗಿರ್ಬೋದು, ನಾನು ಮಾತಾಡೋ ಮಾತಲ್ಲಿರೋ ಕಾಳಜಿ ಕನ್ಸರ್ನ್ ತಗೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಹೇಳೋ ಮಾತು ಬಗ್ಗೆ ಗಮನ ಇತ್ತು ಅಂದ್ರೆ ಮತ್ತೆಗೇನ್ ಬೆಳಿತಾ ಹೋಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮಂಜಣ್ಣ ಆರಾಮಾಗಿರ ಪಾಪ ಮಂಜಣ್ಣ ನಾನು ಪ್ರೆಸ್ ಮೀಟ್ ಅಂದ ತಕ್ಷಣ ಅವ್ರಿಗೆ ಟೆನ್ಷನ್ ಅಲ್ಲಿ ಇರ್ಬೋದು. ಸರ್, ಒಬ್ಬ ನಟ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ಇವತ್ತೇನು ಒಬ್ಬ ಸಿನಿಮಾ ನಟ ಹೇಗಿದ್ದಾನೆ ಅಂದ್ರೆ, ಅವನು ಸಿನಿಮಾ ಹೀರೋ ಆಗ್ಬೇಕು ಅಂದ ತಕ್ಷಣ ಮೊದಲು ಅವನಿಗೆ ದಾರಿ ತೋರಿಸೋದು ಯಾರು ಗೊತ್ತಾ ಸರ್? ಮಾಧ್ಯಮ ಸರ್, ಪತ್ರಿಕಾ ರಂಗ. ಯಾಕಂದ್ರೆ ಅವನಲ್ಲಿರೋ ಪ್ರತಿಭೆನ ಜನಕ್ಕೆ ತಲುಪಿಸೋ ಕೆಲಸ ಮಾಡೋದು ನಮ್ಮ ಮಾಧ್ಯಮ. ಅದು ಹೇಗೆ ಅಂದ್ರೆ, ಈ ಸೌತ್ ಆಫ್ರಿಕಾಲಿ ಕೇನ್ ಹಂಟಿಂಗ್ ಅಂತ ಒಂದು ವಿಷಯ ಇದೆ, ಗೊತ್ತಿದೆ ಎಲ್ರಿಗೂ? ಯಾರಿಗಾದ್ರೂ ಇಲ್ಲಿ ಕೇನ್ ಹಂಟಿಂಗ್ ಅಂದ್ರೆ, ಈ ಸಫಾರಿ ಕಾಡಲ್ಲಿ ಸಿಂಹಗಳನ್ನ ಬೆಳೆಸ್ತಾರೆ. ಯಾವ ತರ ಬೆಳೆಸ್ತಾರೆ ಅಂದ್ರೆ, ಟೂರಿಸ್ಟ್ಗಳು ಬರ್ತಾರೆ, ಬಂದವ್ರ ಹತ್ರ 20,000 30,000 ಚಾರ್ಜ್ ಮಾಡಿ ನೀವು ಹಾಲು ಹಾಕಿ ಅದ್ರ ಜೊತೆ ಫೋಟೋ ತಗೋಬಹುದು. ಆ ಮುಖಾಂತರ ಅಲ್ಲಿ ಪಾಪ ಊಟ ಇಲ್ದಿರುವಂತ ಕೆಲವು ಪ್ರಾಣಿಗಳಿಗೆ ಅವರು ಬೆಳೆಸ್ತಾ ಹೋಗ್ತಾರೆ. ಒಂದು ದಿನ ಅದೇ ಪ್ರಾಣಿ ಬೆಳೆದು ದೊಡ್ಡ ಸಿಂಹ ಆಗುತ್ತೆ, ಗರ್ಜಿಸೋಕ್ ಶುರು ಆಗುತ್ತೆ. ಆ ಗರ್ಜನೆ ನೋಡೋದಕ್ಕೆ 1000 ಟೂರಿಸ್ಟ್ಗಳು ಬರ್ತಾರೆ, ಅದನ್ನ ಕೊಂಡಾಡ್ತಾರೆ. ಅದಾದ್ಮೇಲೆ ಬೆಳೆಸ್ತವ್ರು ಏನ್ ಮಾಡ್ತಾರೆ, ಯಾರೋ ಒಬ್ಬ ಬರ್ತಾನೆ, ತನ್ನ ವೈಯಕ್ತಿಕ ಉದ್ದೇಶ, ಅವನಿಗೆ ಹಂಟ್ ಮಾಡಬೇಕು ಅನ್ನೋ ಆಸೆ, ದುಡ್ಡಿರುತ್ತೆ, ಶೋಕಿ ಇರುತ್ತೆ. ಅವನು ಬಂದ್ಬಿಟ್ಟು ಒಂದಷ್ಟು ದುಡ್ಡು ಅಂತ ಆ ಹಂಟ್ ಮಾಡೋದಕ್ಕೆ ಅಂತ ಅವನು ಅನ್ಕೊಳ್ತಾನೆ ಅವನ ಭ್ರಮೇಲಿ. ಅದೇ ಸಾಕದಂತ ಆ ಒಂದು ಮರಿನ ದೊಡ್ಡ ಸಿಂಹ ಮಾಡದಂತ ವ್ಯಕ್ತಿಗಳೇ ಅದನ್ನ ಬೇಟೆಗೆ ಬಿಡ್ತಾರೆ. ಸಾಕಿದ್ ಗ್ರೇಟ್ ಅನ್ಲ, ಅಷ್ಟು ಪ್ರೀತಿಯಿಂದ ಸಾಕಿದ್ದು ಬೇಟೆ ಆಡಿದ್ ಗ್ರೇಟ್ ಅಲ್ಲ, ಬೇಟೆ ಆಡಿದ್ ತಪ್ಪಲ್ಲ ಅನ್ನೋದು ನನ್ನ ಕನ್ಫ್ಯೂಷನ್. ಇದನ್ನ ತುಂಬಾ ನೋವೆಂದು ಹೇಳ್ತೀನಿ ನಾನು. ಯಾಕಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ ಚಿಕ್ಕ ವಿಷಯಕ್ಕೆ ಜಾಸ್ತಿ ಬೆಂತಟ್ಟು ಬೆಳೆಸಿರ್ತೀರಾ, ಬಟ್ ಕೆಲವೊಮ್ಮೆ ನಮ್ ತಪ್ಪಿರುತ್ತೋ ಇರೋಲ್ವೋ ನಮ್ಮ ಗಮನಕ್ಕೂ ಬರದೆ, ನಮ್ಮನ್ನು ಕೇಳದೆ, ನನ್ನ ಪರ್ಸನಲ್ ಲೈಫ್, ಬೇರೆಯವ್ರದ್ದು ನಾನು ಹೇಳ್ತಾ ಇಲ್ಲ, 2 ಘಟನೆಗಳು ನನಗೆ ತುಂಬಾ ನೋವು ಮಾಡಿದೆ. ಯಾಕಂದ್ರೆ ನೀವೆಲ್ಲರೂ ನನಗೆ ಆಕ್ಸೆಸ್ ಇರೋವಂಥವ್ರು, ಯಾರು ಬೇಕಾದ್ರೂ ಡೈರೆಕ್ಟ್ ಆಗಿ ಒಂದು ಫೋನ್ ಮಾಡಿ ಕೇಳಬಹುದಿತ್ತು ಅವತ್ತಿನ ದಿನ. ಬಟ್ ಯಾವಾಗ ಆ ಘಟನೆಗಳಾಯ್ತು ಅವತ್ತಿಂದ ನಾನು ದೂರ ಉಳಿದೆ. ಕಾರಣ ಇಷ್ಟೇನೆ, ಯಾವುದೇ ಘಟನೆ ಆದ ತಕ್ಷಣ ನನಗೆ ಒಟ್ಟಿಗೆ ಎಲ್ಲ ಫೋನ್ ಬರ್ತಿತ್ತು, ಒಟ್ಟಿಗೆ ಎಲ್ಲರೂ ಬರ್ತಾ ಇದ್ರು, ಎಲ್ಲಾ ಚಾನಲ್ ರಿಯಾಕ್ಟ್ ಮಾಡಬೇಕು. ರಿಯಾಕ್ಟ್ ಮಾಡಿದ್ರು ಆ ವಿಷಯ ಎಂತದ್ದು ಅಂದ್ರೆ, ನಾನು ಮಾತಾಡಿದಷ್ಟು ನನ್ನ ಬಗ್ಗೆ ತಪ್ಪಾಗ್ತಾ ಹೋಗುತ್ತೆ. ಫೋನ್ ಮಾಡಿ ನನಗೆ ಎಷ್ಟೋ ಮಿತ್ರರು, ಯಾರೋ ಈ ಪ್ರಿಂಟ್ ಮೀಡಿಯಾ ಜರ್ನಲಿಸ್ಟ್ಗಳು, ಪ್ರಿಂಟ್ಗೆ ಹೋಗುತ್ತೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿ, ಇಲ್ಲ ಅಂದ್ರೆ ನೆಗೆಟಿವ್ ಹೋಗುತ್ತೆ ಅಂತ ಹೇಳಿದ್ದಾರೆ ಸರ್. ತುಂಬಾ ನೋವಾಗಿದೆ ನನಗದು. ನನಗೆ ಎಷ್ಟು ಇದಾಯ್ತಂದ್ರೆ, ಅಲ್ಲಿಗೆ ಈ ಸಂಬಂಧ ಹೇಗೆ ಅಂದ್ರೆ, ವಿಷಯ ಬಂತಂತೆ, ಸರಿ ತಪ್ಪು ಇಂತ ರೇಸಲ್ಲಿದೆ, ಎಲ್ಲರೂ ರೇಸಲ್ಲಿದ್ದಾರೆ, ಸೊ ಲೆಟ್ ಮೀ ಸ್ಟೇ ಅವೇ ಫ್ರಮ್ ಇಟ್ ಅನ್ನೋ ಒಂದೇ ಕಾರಣಕ್ಕೆ ನಾನು ದೂರ ಉಳಿದಿದ್ದು. ಅದರಲ್ಲೂ ಹೇಗೆ ಅಂದ್ರೆ, ಕೆಲವರು ಆತರ ನಡ್ಕೊಂಡಿರ್ತಾರೆ, ಇನ್ನೆಲ್ಲರೂ ತುಂಬಾ ಚೆನ್ನಾಗಿರ್ತಾರೆ. ಸೊ ಪತ್ರಿಕಾ ಒಂದು ಪ್ರೆಸ್ ಮೀಟ್ ಅಂದಾಗ ಎಲ್ಲರೂ ಬರ್ತಾರೆ, ನಾವ್ ಯಾರು ಬರ್ತೀವಿ ಯಾರು ಬರಬೇಡಿ ಅಂತ ಹೇಳಕ್ಕಾಗಲ್ಲ. ಸಂತು ಸ್ಟ್ರೇಟ್ ಫಾರ್ವರ್ಡ್ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದ ಬಗ್ಗೆ ಇಷ್ಟೊಂದು ಚರ್ಚೆ ಆಗಕ್ಕೆ ಕಾರಣ ಏನಾಗಿತ್ತು ಅಂದ್ರೆ, ಒಂದು ಟ್ವೀಟ್ ಅಲ್ಲಿ ಯಶ್ ಅವರು ಮಾತಾಡ್ತಾರೆ. ಯಶ್ ಏನ್ ಮಾತಾಡಿದ್ರು ಆ ಟ್ವೀಟ್ ಅಲ್ಲಿ? ಮೊದಲನೇ ಟ್ವೀಟ್ ಅಲ್ಲಿ ಏನ್ ಹೇಳ್ತಾರೆ ನೋಡಿ. ನಮಸ್ಕಾರ, ಶಬಾಷ್ ಪಬ್ಲಿಕ್ ಟಿವಿ. ನೀವೊಂದು ಸವಾಲು ನನಗೂ ಕೊಟ್ಟಿದ್ದೀರಾ. ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಈ ಕಾವೇರಿ ಇಶ್ಯೂ ಬಗ್ಗೆ ನನ್ನ ಪ್ರಶ್ನೆ ಮಾಡಿದಾಗ, ಒಬ್ಬ ನಟನಾದವನು ಒಂದು ಯಾವುದೇ ಈ ಥರದ್ದೊಂದು ಸಂದರ್ಭ ಬಂದಾಗ ಅವನ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋ ಪ್ರಶ್ನೆ ಬಂದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನೊಬ್ಬ ಸಿನಿಮಾ ಕಲಾವಿದ,
ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡಬೇಕು, ನಾಡಿನ ಸಂಸ್ಕೃತಿಯ ರಾಯಭಾರಿಗಳು ನಾವಾಗಿರ್ತೀವಿ. ಸಿನಿಮಾ ಭಾಷೆ ಜೊತೆಗೆ ಭಾವನೆಗಳು, ಲೈಫ್ ಸ್ಟೈಲ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಬೇರೆ ಭಾಷೆ ಅಥವಾ ಬೇರೆ ಎಲ್ಲರ ಮುಂದೆ ನಮ್ಮ ಭಾಷೆಯ ಸೊಗಡನ್ನು ಎತ್ತಿಡಿಯೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಅದ್ರ ಬಗ್ಗೆ ಶ್ರದ್ಧೆಯಿಂದ ಬದುಕ್ತಿರುವಂಥ ವ್ಯಕ್ತಿ ನಾನು. ಜೊತೆಗೆ ನನಗೆ ಸಾಮಾಜಿಕ ಕಳಕಳಿನೂ ಇದೆ, ಜವಾಬ್ದಾರಿನೂ ಇದೆ, ಆ ಅರಿವು ನನಗಿದೆ. ಏನು ಮಾಡಬೇಕು, ನಮ್ಮ ಜನಗಳಿಂದ ನಾವು ಬದುಕಿರೋದು ಅವ್ರಿಗೆ ಹೇಗೆ ಸ್ಪಂದಿಸಬೇಕು, ಅವ್ರ ಕಷ್ಟದಲ್ಲಿ ನಾವು ಹೇಗೆ ಭಾಗಿಯಾಗಬೇಕು ಅನ್ನೋ ಜವಾಬ್ದಾರಿ 100% ನನಗಿದೆ. ಬಟ್ ಮಾಧ್ಯಮಗಳಲ್ಲಿ ಯಾವುದೇ ಒಂದು ಇಶ್ಯೂ ಆದಾಗ, ಯಾವುದಾದ್ರು ಹೋರಾಟಗಳಾದಾಗ ಎಲ್ಲಿದ್ದಾರೆ ಸಿನಿಮಾ ನಟರು, ತೆರೆ ಮೇಲೆ ಡೈಲಾಗ್ ಹೊಡಿತಾರೆ, ತೆರೆ ಮೇಲೆ ಡೈಲಾಗ್ ಹೊಡೆದವರು ಬರೀ ತೆರೆ ಮೇಲೆನಾ, ಅವ್ರಿಗೇನು ಜವಾಬ್ದಾರಿ ಇಲ್ವಾ, ಮಜಾ ಮಾಡ್ತಿದ್ದಾರೆ, ಶೂಟಿಂಗ್ ಅಂದರೆ ಮಜಾ, ಶೂಟಿಂಗ್ ಅಂದರೆ ಶೋಕಿ ಅನ್ನೋ ಥರ ಪೋಟ್ರೆ ಆಗಿದ್ದ ಕೆಲವು ಸಂದರ್ಭಗಳು ನನ್ನ ಮನಸ್ಸಿಗೆ ನೋವುಂಟು ಮಾಡಿತ್ತು. ಶೂಟಿಂಗ್ ಅಂದರೆ ಅದು ಒಂದು ಕೆಲಸ, ಹಗಲು ರಾತ್ರಿ ನಿದ್ದೆಗೆಟ್ಟು ನಾವು ಕೆಲಸ ಮಾಡ್ತೀವಿ, ನಾವು ದಿನಗೂಲಿಯವ್ರ ಥರ ದುಡ್ಕೊಂಡು ಬದುಕ್ತೀವಿ ಅನ್ನೋ ಒಂದು ಅರಿವು ಜನಕ್ಕೆ ಮೂಡಿಸುವಂಥ ಮಾಧ್ಯಮಗಳು, ಮೂಡಿಸ್ಬೇಕಾದಂಥ ಮಾಧ್ಯಮಗಳು, ನಾವು ಶೋಕಿ ಮಾಡ್ತೀವಿ, ಜವಾಬ್ದಾರಿ ಇಲ್ಲ ಅನ್ನೋ ರೀತಿ ಕೆಲವು ಮಾಧ್ಯಮಗಳು ಪ್ರೋಗ್ರಾಮ್ಗಳು ಮಾಡಿದ್ದು ನನ್ನ ಗಮನಕ್ಕೆ ಬಂದು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಅದರಿಂದ ನಾನು ಆ ಇಂಟರ್ವ್ಯೂಲಿ ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಬಟ್ ಈಗ ಸೂಪರ್, ನೀವು ಸವಾಲಂತಲೇ ಸ್ವೀಕರಿಸಿದ್ರೆ ನನಗೂ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ನಾನು ಹೇಳಿದ್ದು ಇಷ್ಟೇ, ಎಷ್ಟು ಕೋಟಿ ವ್ಯವಹಾರ ಮಾಧ್ಯಮಗಳು ಕರ್ನಾಟಕದಲ್ಲಿ ಮಾಡ್ತಾವೆ, ಎಷ್ಟು ಸಿನಿಮಾಗಳು ಮಾಡ್ತಾಯಿವೆ ಅಂತ ನೋಡಿದ್ರೆ ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ನ್ಯೂಸ್ ಚಾನಲ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ಗಳಾಗ್ಬೋದು, ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕರ್ನಾಟಕದಿಂದ ತಗೋತಾ ಇದ್ದಾರೆ. ನಿಮಗೆ ಸಾಮಾಜಿಕ ಕಳಕಳಿ ಎಷ್ಟಿದೆ ಅನ್ನೋದು ನಾನು ಟೆಸ್ಟ್ ಮಾಡಬೇಕಿತ್ತು. ಅದರಿಂದ ನಾನು ಈ ಸವಾಲಿಸ್ದೆ. ಬರೀ ಅವ್ರ ಮೇಲೆ ಇವ್ರ ಮೇಲೆ ಬೆರಳು ತೋರಿಸ್ತಿದ್ದೀರಲ್ಲ, ನಾನು ಇನ್ನೊಬ್ಬರ ಮೇಲೆ ಬೆರಳು ತೋರ್ಸೋಕೆ ಇಷ್ಟಪಡಲ್ಲ. ಮಾಡೋಣ ಬನ್ನಿ ಕೆಲಸ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದರೆ ಈಗ ನೀವು ಕೊಟ್ಟಿರೋ ಸವಾಲಿಗೆ ನಾನು ರೆಡಿ ಇದ್ದೀನಿ. ಟಿ ವಿಲಿ ಕಮರ್ಷಿಯಲ್ಸ್ ಕೊಡಬೇಕು ನೀವು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಆ್ಯಡ್ಸ್ ಬರುತ್ತಲ್ಲ, ಬರೀ ಪ್ರೋಗ್ರಾಮ್ ಅಂತಲ್ಲ, ಆ್ಯಡ್ಸ್ಗಳು ಕೊಡಬೇಕು ರೈತರಿಗೆ ಸಂಬಂಧಪಟ್ಟಾಗಿ. ಅಕಸ್ಮಾತ್ ನೀವು ರೆಡಿ ಇದ್ದರೆ ಟಿ ವಿಲಿ ಪ್ರೋಗ್ರಾಮ್ ಎಷ್ಟು ಬೇಕಾದ್ರೆ ಅನ್ಲಿಮಿಟೆಡ್ ಪ್ರೋಗ್ರಾಮ್ ಪ್ರೈಮ್ ಸ್ಲಾಟ್ಗಳಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡೋಣ, 1 ತಿಂಗಳೋ 2 ತಿಂಗಳೋ ಪ್ರೋಗ್ರಾಮ್ ಮಾಡೋದಾಗಲಿ. ಆ್ಯಡ್ಸ್, ಅನ್ಲಿಮಿಟೆಡ್ ಆ್ಯಡ್ಸ್, ಹೆಂಗೆ ನಿಮಗೆ 15 ಸೆಕೆಂಡ್ 20 ಸೆಕೆಂಡ್ಸ್ ಕೊಡ್ತೀರಾ, ಆ ಕ್ಯಾಂಪೇನ್ ನಡಿಬೇಕು, ಆ್ಯಡ್ಗಳು ನಡಿಬೇಕು. ಅದಕ್ಕೆಲ್ಲ ನೀವು ರೆಡಿ ಇತ್ತು ಅಂದರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ಟರೆ ಐ ಆಮ್ ರೆಡಿ. ನಾನು ಬರ್ತೀನಿ, ನೋಡೇಬೋಣ. ಯಾಕಂದರೆ ಯುವಕರಲ್ಲಿ ಕಾವೇರಿ ವಿಷಯ ಅಥವಾ ನಾಡು ನುಡಿ ವಿಷಯ ಅಂತ ಬಂದ ತಕ್ಷಣ ಇಡೀ ಊರಿಗೆ ಬೆಂಕಿ ಹಚ್ಚೋಷ್ಟು ಕಿಚ್ಚಿದೆ ಅಂದರೆ ಆ ಬೆಂಕಿಲಿ ರೈತರ ಮನೆ ದೀಪ ಬೆಳಗಿಸೋಷ್ಟು ಕಾಳಜಿನೂ ಇದೆ, ಆ ಶಕ್ತಿನೂ ಇದೆ ಅಂತ ನಾನು ನಂಬ್ತೀನಿ. ಆ ದೀಪ ಬೆಳಗಿಸೋ ಕೆಲಸ ಆದರೆ ನಾನು ರೆಡಿ. ಬೆಂಕಿ ಹಚ್ಚೋ ಕೆಲಸಕ್ಕೆ ನಾನು ಯಾವತ್ತೂ ಬರೋಲ್ಲ. ದೀಪ ಹಚ್ಚೋ ಕೆಲಸಕ್ಕೆ ನೀವು ರೆಡಿ ಅಂದರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ಟರೆ ರೆಡಿ ಇದ್ದೀನಿ. ಎಗೇನ್ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಬರೀ ಪಬ್ಲಿಕ್ ಟಿ ವಿ ಅಲ್ಲ, TV9, ETV, BTV, ZTV, ಪ್ರಜಾ TV, ಯಾವ್ಯಾವ ಟಿ ವಿ ಇದೆಯೋ ಎಲ್ಲರೂ ರೆಡಿ ಇದ್ದರೆ ಬನ್ನಿ, ಮಾಡೇ ಬಿಡೋಣ. ರೈತರಿಗೆ ಅದೇನೋ ಬರೀ ಮಾತಲ್ಲಿ ರೈತರ ಕಾಳಜಿ, ರೈತರ ಸಮಸ್ಯೆ, ನೀವು ಮಾಡೋ ಪ್ರೋಗ್ರಾಮಿಂದಾಗಲಿ ಅಥವಾ ನಾವು ಹೋಗಿ ಮಾಡೋ ರ್ಯಾಲಿಯಿಂದಾಗಲಿ, ಭಾಷಣದಿಂದಾಗಲಿ ರೈತರ ಮನೆಯಲ್ಲಿ ಇರೋ ಸಮಸ್ಯೆ ಬಗೆಹರಿಯಲ್ಲ, ಅವ್ರಿಗೊಂದೊತ್ತು ಊಟನೂ ಸಿಗಲ್ಲ. ಅವ್ರಿಗೇನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ರೆಡಿ ಇದ್ದರೆ ಎಂಟೈರ್ ಮಾಧ್ಯಮಕ್ಕೆ ಹೇಳ್ತಾ ಇದ್ದೀನಿ ನಾನು. ಇದು ಅಹಂಕಾರದಿಂದ ಮಾತಾಡ್ತಾ ಇಲ್ಲ, ಒಬ್ಬ ಕನ್ನಡಿಗನಾಗಿ, ಸ್ವಾಭಿಮಾನಿಯಾಗಿ, ರೈತಾಪಿ ಕುಟುಂಬದಿಂದ ಬಂದವನಾಗಿ ಹೇಳ್ತಾ ಇದ್ದೀನಿ. ನನ್ನ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡಿರೋ ಎಲ್ಲರಿಗೂ ಇದೊಂದು ಸವಾಲಾಗ್ತಾ ಇದ್ದೀನಿ. ಬನ್ನಿ ಮಾಡೋಣ. ಎಲ್ಲ ಚಾನಲ್ ಅವರು ಏನಾದರೂ ಆಗ್ಬಿಡ್ಲಿ, ನಿಂತ್ಕೊಂಡೇ ಬಿಡೋದಾಗ್ಲಿ. ಇದಕ್ಕೆ ಸಂತು ಸ್ಟ್ರೇಟ್ ಫಾರ್ವರ್ಡ್ ಸುದ್ದಿಗೋಷ್ಠಿಯಲ್ಲಿ ಯಶ್ ಮತ್ತೆ ಮಾಧ್ಯಮದ ಬಗ್ಗೆ ಮತ್ತೊಂದಿಷ್ಟು ಮಾತುಕತೆಯನ್ನ ನಡೆಸಿದ್ರು. ಮಾಧ್ಯಮದ ಮತ್ತೆ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟರು. ಇದಕ್ಕೆ ಕಾರಣ ಆಗಿದ್ದು ಅವರು ಹೇಳಿಕೆ ಕೊಟ್ಟಿದ್ದು ಮೊದಲನೇ ಟ್ವೀಟ್. ಅದಾದ ಬಳಿಕ 2ನೇ ಟ್ವೀಟ್ ಅಲ್ಲಿ ಅವರು ಒಂಚೂರು ಮಾತಿನ ವರಸೆಯನ್ನ ಬದಲಾವಣೆಯನ್ನ ಮಾಡ್ಕೊಳ್ತಾರೆ. ಆ ಬದಲಾವಣೆ ಆಗಿದ್ದ ಮಾತಿನ ವರಸೆ ಏನು ನೋಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೊನ್ನೆ ನಾನು ಮಾಡಿದಂಥ ವಿಡಿಯೋಗೆ ನೀವೆಲ್ಲರೂ ಪ್ರತಿಕ್ರಿಯಿಸಿದ ರೀತಿ ನೋಡಿ ನನಗೆ ಬಹಳ ಖುಷಿಯಾಗಿ ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಆ ನಡೆದಂಥ ಬೆಳವಣಿಗೆಗಳಿಗೆ ನಾನು ಮುಂದೆ ಏನು ಹೆಜ್ಜೆ ಇಡಬೇಕು ಅಂತ ಯೋಚನೆ ಮಾಡಿರೋ ಒಂದು ಕೆಲವು ನಿರ್ಧಾರಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನಲ್ಲಿ ನಾನು ಹಾಕೊಂಡಿದ್ದ ಪ್ರಶ್ನೆ, ಈಗ ಈ ಸಂದರ್ಭನ ನಾನು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತಗೊಂಡು ಹೋಗ್ಬೋದು ಅನ್ನೋದು ಮೊದಲನೇ ಪ್ರಶ್ನೆ. ಅದಕ್ಕೆ ಕೆಲವು ವಿಷಯಗಳನ್ನ ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಷಯ ಏನು ನಡೀತಾ ಇದೆ ಇವಾಗ, ಅದು ನನ್ನ ರಂಗನಾಥ್ ಸರ್ ನಡುವೆ ಅಥವಾ ನನ್ನ ಪಬ್ಲಿಕ್ ಟಿವಿ ನಡುವೆ ನಡೀತಾ ಇರುವಂತ ವಿಷಯ ಅಲ್ಲ. ಅದನ್ನ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನಡೆದಿತ್ತು ರೂಪತಾರ ಅನ್ನೋ ಒಂದು ಮ್ಯಾಗಝಿನ್ಗೆ ಒಂದು ಇಂಟರ್ವ್ಯೂ ಮಾಡಿದ್ರು. ಆ ಇಂಟರ್ವ್ಯೂ ಮುಂದಿನ ತಿಂಗಳು ಬರುತ್ತೆ ಅಂತ ನನ್ನ
ನನಗೆ ಹೇಳಿದ್ರು, ಕೆಲವು ಪ್ರಶ್ನೆ ಕೇಳಿದ್ರು. ಅದರಲ್ಲಿ ಕಾವೇರಿ ಹೋರಾಟದ ಬಗ್ಗೆ, ನಾನು ಭಾಗವಹಿಸಿದ ಬಗ್ಗೆ ಜನಗಳಿಗೆ ಅಸಮಾಧಾನ ಇದೆ, ಮಾಧ್ಯಮದಲ್ಲಿ ಈ ರೀತಿ ಪ್ರತಿಕ್ರಿಯೆ ಬಂತು ಅಂತ ಕೆಲವು ಪ್ರಶ್ನೆಗಳು ಕೇಳಿದ್ರು. ಅದಕ್ಕೆ ನಾನು ಕೊಟ್ಟ ನೇರ ಉತ್ತರ, ಜನಗಳಿಗೆ ಕೇಳೋದಕ್ಕೆ ಅರ್ಹತೆ ಇದೆ, ಅವ್ರಿಗೆ ಅಧಿಕಾರನೂ ಇದೆ, ಅಂತ ಸ್ಥಾನದಲ್ಲಿ ನನ್ನ ಕೂರಿಸಿದರೆ ಅವ್ರು ಕೇಳಲಿ ಅನ್ನೋದನ್ನೇ ನಾನು ಹೇಳಿದ್ದು. ಬಟ್ ಅವರ ಉದಯವಾಣಿ ಪತ್ರಿಕೆಯಲ್ಲಿ ಆ ಆರ್ಟಿಕಲ್ ನ ಮೆನ್ಷನ್ ಮಾಡಿದ್ರು. ಅದರಲ್ಲಿ ಜನಗಳು ಯಾಕೆ ಕೇಳ್ತಾರೋ ಅಂತ ನಾನು ಪಾಯಿಂಟ್ ಹೇಳಿದೀನಿ ಅನ್ನೋ ಪಾಯಿಂಟ್ ನ ಮೆನ್ಷನ್ ಮಾಡಿದರೆ ಅದು ನಾನು ಹೇಳಿದ ಪಾಯಿಂಟ್ ಅಲ್ಲ. ಓಕೆ, ಅದನ್ನ ಸೈಡ್ಗೆ ಇಡೋಣ. ನೆಕ್ಸ್ಟ್ ಒಂದು ಓಪನ್ ಚಾಲೆಂಜ್ ನಾನು ಹಾಕ್ತೆ. ಅಂದ್ರೆ ಮಾಧ್ಯಮಗಳು ಈ ರೀತಿ ಎಲ್ಲಿದ್ದಾರೆ ಸಿನಿಮಾ ನಟರು ಅಂತ ಕೇಳಿದಾಗ ಅವ್ರು ಎಲ್ಲಿದ್ದಾರೆ ಅಂತ ಕೇಳೋ ಜನಗಳು ಇದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡೋ ಜನಗಳಿದ್ದಾರೆ, ಅಥವಾ ನಾನೇ ಪ್ರಶ್ನೆ ಮಾಡ್ತೀನಿ. ಬನ್ನಿ ಏನಾದ್ರು ಮಾಡೋಣ, ನೀವು ಮಾಡ್ತೀನಿ ಅನ್ನೋದಕ್ಕೆ ರೆಡಿ ಇದ್ರೆ ಪ್ರೈಮ್ ಸ್ಲಾಟ್ ಅಲ್ಲಿ ಸ್ಲಾಟ್ ಕೊಡಿ, ರೈತರ ಸಮಸ್ಯೆ ಬಗ್ಗೆನೇ ಮಾತಾಡೋಣ, ಟಿವಿ ಕಮರ್ಷಿಯಲ್ಸ್ ಕೊಡಿ, ಅದ್ರ ಮುಖಾಂತರ ರೆವೆನ್ಯೂ ಜನರೇಟ್ ಮಾಡೋಣ. ಆ ಕಮರ್ಷಿಯಲ್ಸ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ ಅದನ್ನೆಲ್ಲ ರೈತರಿಗೆ ಕೊಡೋಣ. ನಾನು ಫ್ರೀಯಾಗಿ ಭಾಗವಹಿಸ್ತೀನಿ, ನೀವು ರೆಡಿ ಇದ್ರೆ ನೀವು ಬನ್ನಿ ಅನ್ನೋ ಒಂದು ವಿಷಯನ ನಾನು ವ್ಯಕ್ತಪಡಿಸಿದೆ. ಅದಕ್ಕೆ ಪಬ್ಲಿಕ್ ಟಿವಿ ಅವರು ಮುಂದೆ ಬಂದು ಸೇರಿಗೆ ಸವಾ ಸೇರು ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದ ಮುಖಾಂತರ ನಾವು ರೆಡಿ ಇದೀವಿ ಅನ್ನೋದನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ರಿಯಾಕ್ಟ್ ಮಾಡಿ ನಾನೊಂದು ವಿಡಿಯೋ ಮಾಡಿದೆ. ಆ ವಿಡಿಯೋಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಈಗಾಗಲೇ ಮೆನ್ಷನ್ ಮಾಡ್ದಂಗೆ ಆಡ್ ವಿಷಯ ಅಲ್ಲ. ರಂಗನಾಥ್ ಸರ್ ನನ್ನ ಜೊತೆ ಮಾತಾಡ್ತಾರೆ ಅಂತ ಹೇಳಿದ್ರು. 9:30 ನಾನು ವೆಯ್ಟ್ ಮಾಡ್ತಿದ್ದೆ, ಬಟ್ ಅವ್ರು ನನಗೆ ಫೋನ್ ಕಾಲ್ ಬರಲಿಲ್ಲ. ಟಿವಿಲಿ ಅವ್ರು ಮಾತಾಡಿದ್ರು, ನಾವು ರೆಡಿ, ಅವರು ರೆಡಿ, ಟೈಮ್ ನಿಗದಿ ಆಗಬೇಕು, ಆಗ್ಲಿ. ಆದ್ರೆ ಈಗ ಸ್ವಲ್ಪ ಬೇರೆ ಸಮಸ್ಯೆಗಳಿರೋದ್ರಿಂದ ಮುಂದಕ್ಕೆ ಹಾಕೋಣ, ಅವ್ರ ಸಿನಿಮಾನು ಇದೆ, ಸಿನಿಮಾ ರಿಲೀಸ್ ಮುಗಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಅವರ ವೈಯಕ್ತಿಕ ತೇಜೋವಧಿ ಆಗ್ಬೇಕಾದ್ರೆ ನಾವು ಹೇಗೆ ನಡ್ಕೊಂಡಿದೀವಿ ಅನ್ನೋ ನೆನಪು ಅವ್ರಿಗೆ ಇರ್ಲಿ ಅಂತ ಹೇಳಿದ್ರು. ಖಂಡಿತವಾಗಲೂ ಪಬ್ಲಿಕ್ ಟಿವಿ ನಡ್ಕೊಂಡಿರೋ ರೀತಿ ಕರೆಕ್ಟಾಗಿ ನಡ್ಕೊಂಡಿದೆ. ನಾವು ಕರೆಕ್ಟ್ ಆಗಿದ್ದಕ್ಕೆ ಕರೆಕ್ಟ್ ಆದ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಒನ್ಸ್ ಅಗೇನ್ ಪಬ್ಲಿಕ್ ಟಿವಿಗೂ ನನಗೂ ನಡೀತಾ ಇರೋ ಜಟಾಪಟಿ ಅಲ್ಲ ಇದು. ಎಂಟೈರ್ ಮಾಧ್ಯಮ ನಡೀತಾ ಇರೋ ರೀತಿ, ಅಥವಾ ಈ ಸಂದರ್ಭದಲ್ಲಿ ಮಾಧ್ಯಮ ಯಾವ ದಿಕ್ಕಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದೆ ಅಂತ ಜನಗಳಲ್ಲಿ ಏನು ವಾಯ್ಸ್ ಇದೆ ಅದನ್ನ ನಾನು ಕೇಳ್ತಾ ಇದ್ದೀನಿ. ನಾನು ಜನಗಳೊಬ್ಬ ಪ್ರತಿನಿಧಿಯಾಗಿ ಕ್ವೆಶ್ಚನ್ ಮಾಡ್ತಿದ್ದೀನಿ. ನನಗೆ ಇನ್ಸ್ಪೈರ್ ಮಾಡಿರೋದು ನೀವೇ, ಮಾಧ್ಯಮದವರೇ. ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕೇಳೋ ಪ್ರಶ್ನೆಗೆ ಏನ್ ಮಾಡಬೇಕು ಅಂತ ಬಂದು ನಾನು ಕೇಳ್ತಾ ಇದ್ದೀನಿ. ಈಗ ಏನ್ ಮಾಡಬೇಕು ಅಂತ ನೀವೇ ಹೇಳಿ, ಮಾಡೋಣ, ಡಿಸೈಡ್ ಮಾಡೋಣ ಅಂತ ಬಂದು ನಾನು ಕೂತಿದ್ದೀನಿ. ಈಗ ನೀವು ಒಪ್ಕೊಂಡಿದ್ದೀರಾ ಪಬ್ಲಿಕ್ ಟಿವಿ ಅವರು ರಿಲೀಸ್ ಆದ್ಮೇಲೆ ಅಂತ ಹೇಳ್ತಿದ್ರೆ, ಅದಕ್ಕೆ ಮುಂಚೆ ಒಂದೆರಡು ಪಾಯಿಂಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಅಕಸ್ಮಾತ್ ಎಲ್ಲೋ ಕೆಲವ್ರಿಗೆ ಏನಾದ್ರು ಅನ್ಸಿದ್ರೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೇನೋ ಒಂದು ಗಿಮಿಕ್ ಮಾಡ್ತಾ ಇರಬಹುದು, ಸಹಜ ಅನ್ಸುತ್ತೆ, ಅಂಥದ್ದು ಸಮಾಜದಲ್ಲಿ ನಡೆದಿದೆ ಅನ್ಸಿದ್ರೆ ಅವ್ರಿಗೆ ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ನನ್ನ ಸಿನಿಮಾ ರಿಲೀಸ್ ಆದ್ಮೇಲೆನೆ ಇದನ್ನ ನಡೆಸೋಣ, ನಾನು ರೆಡಿ ಇದ್ದೀನಿ. ಅಥವಾ ಇನ್ನೆಲ್ಲರೂ ಮಿಕ್ಕಿದವರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಮಾತಾಡ್ತಿರ್ತಾರೆ, ಮಾಡೋಣ ಅಂತ ನೀವು ಹೇಳಿದ್ರೆ ನಾನು ರೆಡಿ ಇದ್ದೀನಿ. ನಾನೇನೇ ಶುರು ಮಾಡ್ಬೇಕಾ, ನಾನು ರೆಡಿ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತೀನಿ, ನಾನು ನನ್ನ ಸಿನಿಮಾ ಪ್ರಮೋಷನ್ ನೀವು ಯಾರು ಮಾಡೋದು ಬೇಕಾಗಿಲ್ಲ. ಅಂದ್ರೆ ಆ ಎಕ್ಸ್ಪೆಕ್ಟೇಷನ್ ಇಂದ ನಾನು ಮಾಡ್ತಾ ಇಲ್ಲ ಅಂತ. ಇವತ್ತು ನಾನು ಏನೇ ಆಗಿದ್ರು ಎಲ್ಲಾ ಮಾಧ್ಯಮಗಳು ನನಗೆ ಸಪೋರ್ಟ್ ಮಾಡಿ ಬೆಳೆಸಿ ನಿಲ್ಸಿದ್ದೀರಾ. 100% ಆ ಒಂದು ಪ್ರೀತಿ ಗೌರವ ನನಗೆ ಮಾಧ್ಯಮದ ಮೇಲಿದೆ. ಬಟ್ ಅಟ್ ದ ಸೇಮ್ ಟೈಮ್ ಕರ್ನಾಟಕದ ಒಬ್ಬ ರಾಜ್ಯದ ಪ್ರಜೆಯಾಗಿ, ಅಥವಾ ನೀವೇ ಕ್ವೆಶ್ಚನ್ ಮಾಡಿರುವಂತೆ ಒಬ್ಬ ರೆಸ್ಪಾನ್ಸಿಬಲ್ ನಟನಾಗಿ ನಾನೊಂದು ಬೇರೆ ಸ್ಟೆಪ್ ತಗೊಳಕ್ ನಿಂತಿದ್ದೀನಿ. ನೀವೇನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನನ್ನ ಟಿವಿ ಪ್ರೋಗ್ರಾಮ್ ನೀವು ಹಾಕದೆ ಕಮರ್ಷಿಯಲ್ ಹಾಕೊಂಡು ನೀವು ಆರಾಮಾಗಿ ಸಿನಿಮಾನ ನಡೆಸಬಹುದು. ಆ ಸಿನಿಮಾಗೆ ಸಂಬಂಧಪಟ್ಟಿದ ವಿಷಯ ಸೈಡ್ಗೆ ಇಟ್ಕೊಳ್ಳೋಣ. ನಾನು ಮಾತಾಡ್ತಾ ಇರೋದು ರೈತರ ಸಮಸ್ಯೆ ಬಗ್ಗೆ. ನೀವೇ ಕೇಳಿರುವಂತ ಕ್ವೆಶ್ಚನ್ಗೆ ಬನ್ನಿ ಸರ್ ಮಾಡೋಣ, ಏನ್ ಬೇಕಾದ್ರೂ ಸರಿ, ನನಗೆ ಗೊತ್ತಿಲ್ಲ, ನಾನು ಮೇಧಾವಿ, ನೀವೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಮಾಡೋದಿದೆ, ಮಾಡ್ತೀನಿ ಅನ್ನೋದಕ್ಕೆ ನಾನು ರೆಡಿ ಇದ್ದೀನಿ. ಕರ್ನಾಟಕದಲ್ಲಿ ಕೋಟ್ಯಾಂತರ ಜನರಿದ್ದಾರೆ ರೈತರಿಗೆ ಒಳ್ಳೇದಾಗಬೇಕು ಅಂತ, ಅವರು ರೆಡಿ ಇದ್ದಾರೆ, ನೀವು ರೆಡಿ ಇದ್ದೀರಾ, ನಾವು ರೆಡಿ ಇದ್ದೀವಿ, ಬನ್ನಿ ಏನಾದ್ರೂ ಮಾಡೋಣ ಅಂತ. ಈ ನಡುವೆ ಕೆಲವು ಮಾಧ್ಯಮಗಳು, ಎಲ್ಲಾ ಚಾನೆಲ್ಗಳಿಗೆ ಪಬ್ಲಿಕ್ ಟಿವಿ ರೆಸ್ಪಾಂಡ್ ಮಾಡಿದೆ, ಪ್ರಜಾ ಟಿವಿ ಅವರು ನಾವು ವೇದಿಕೆ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದಿರ, ಬಹಳ ಸಂತೋಷದ ವಿಷಯ. ಜೊತೆಗೆ ಕೆಲವು ಮಾಧ್ಯಮದ ಹಿರಿಯರು ನನಗೆ ಫೋನ್ ಮಾಡಿ, ನಾವು ರೈತರ ಪರವಾಗಿ ಸಾಕಷ್ಟು ಕಾಳಜಿ ಇರುವಂತ ಕಾರ್ಯಕ್ರಮಗಳು ಮಾಡಿದೀವಿ, ರೇಟಿಂಗ್ ಬರಲ್ಲ ಅಂತ ಗೊತ್ತಿದ್ದು ನಾವು ಮಾಡ್ತಾ ಬಂದಿದ್ದೀವಿ, ಇದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ನನ್ನ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ನಮ್ಮಗಳ ಹೆಸರು ತಗೊಳ್ರಿ ಅಂತ ಬೇಜಾರು ವ್ಯಕ್ತಪಡಿಸಿದ್ದಾರೆ. ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಮಾಡೇ ಇಲ್ಲ, ನೀವು ಯಾರು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜನಗಳಿಗೆ ಕೆಲವು ಪ್ರಶ್ನೆ ಇದೆ. ನೀವು ಹೇಗೆ ಜನಪ್ರತಿನಿಧಿಗಳನ್ನ, ರಾಜಕಾರಣಿಗಳನ್ನ ಅಥವಾ ಸಿನಿಮಾದವ್ರನ್ನ ಎಲ್ಲರನ್ನು ನೀವು ಹೇಗೆ ಪ್ರಶ್ನೆ ಮಾಡ್ತೀರಾ, ನೀವು ನಡ್ಕೋತಾ ಇರೋ ರೀತಿ ಬಗ್ಗೆನೂ ಕೆಲವು ಪ್ರಶ್ನೆಗಳಿದೆ. ಅದು ಜನರ ಪ್ರತಿನಿಧಿಯಾಗಿ ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ. ನನ್ನ ಜನ ಕೇಳ್ತಾ ಇದ್ದಾರೆ, ಅದಕ್ಕೂ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ನಾನು ಹೇಳ್ತಾ ಇರೋದು ಇಷ್ಟೇ, ಎಲ್ಲರೂ ವೇದಿಕೆ ಕಲ್ಪಿಸ್ಕೊಡಿ. ಪ್ರತಿ ಚಾನೆಲ್ ಅವರು, ಪ್ರತಿ ನ್ಯೂಸ್ ಚಾನೆಲ್ ಅವರು ವೇದಿಕೆ ಕಲ್ಪಿಸ್ಕೊಡಿ.
ವೇದಿಕೆ ಅಂದ ತಕ್ಷಣ ಅದ್ರಲ್ಲಿ ಬರೋ ರೆವಿನ್ಯೂ, ಪ್ರತಿ ಪ್ರೋಗ್ರಾಮ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಬರೋ ರೆವಿನ್ಯೂ ರೈತರಿಗೆ ಹೋಗ್ಬೇಕು. ಅದ್ರಲ್ಲಿ ನಡೆಯೋ ಚರ್ಚೆಗಳು ರೈತರ ಸಂಬಂಧಪಟ್ಟಾಗೆ ಮಾಡಬೇಕು. ಕಂಪ್ಲೀಟ್ ಆ ಒಂದು ರೈತರ ಸಮಸ್ಯೆ ಏನಿದ್ರೆ ಚರ್ಚೆ ಮಾಡೋಣ, ಅನ್ಲಿಮಿಟೆಡ್ ಚರ್ಚೆ ಮಾಡೋಣ. ಅದಕ್ಕೆ ದಾರಿ ಕಂಡಿಡ್ಬೇಕು. ಸಾವಿರಾರು ಹೋರಾಟಗಾರರಿದ್ದಾರೆ ರಾಜ್ಯದಲ್ಲಿ, ರೈತರ ಪರ ಕಳಕಳಿ ಇರುವಂತ ಸಾವಿರಾರು ನಾಯಕರಿದ್ದಾರೆ, ಸಾವಿರಾರು ಜನ ಜ್ಞಾನ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ಕೂಗ್ತಾ ಇರೋರು ಇದ್ದಾರೆ. ಎಲ್ಲೋ ಏನೋ ತಪ್ಪಿದೆ ಅಂತ ನಾವೆಲ್ಲರೂ ಅರ್ಥಕೊಂಡಿದೀವಿ ತಾನೆ, ಸರಿಪಡಿಸ್ಕೊಳ್ಳೋಣ. 961 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಪರಿಹಾರನೂ ಸಿಕ್ಕಿದೆ. ಪರಿಹಾರ ಸಿಕ್ಕಿ ಏನು ಪ್ರಯೋಜನ? ಅವ್ರ ಜೀವಕ್ಕೆ ಏನು ಬೆಲೆ? ಮುಂದೆ ಯಾರು ಆ ಒಂದು ನಿಲುವು ತಗೊಳ್ಳದೇ ಇರೋ ತರ ಏನಾದ್ರೂ ಒಂದು ದೊಡ್ಡ ಹೋರಾಟ ಮಾಡೋಣ. ನೀವ್ ಹೇಳಿದ್ದು ಅಷ್ಟೇನೆ, ನಾನ್ ಕೇಳ್ತಾ ಇರೋದು ಅಷ್ಟೇನೆ. ಈಗ ನಿನ್ನೆ ಪಬ್ಲಿಕ್ ಟಿವಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರೋಗ್ರಾಮ್ ತೋರಿಸಿ ಯಶ್ ನೀತಿ ಪಾಠ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರಿ. ಅಂದ್ರೆ ಜನಗಳು ಕೇಳಿರೋ ಪ್ರಶ್ನೆ, ಸಿನಿಮಾ ನಟರನ್ನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸಿನಿಮಾ ನಟರು ಹಿಡಿದು ಹೋರಾಟ ಮಾಡಿದಾಗ ಏನೇನು ಬದಲಾವಣೆ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಮಹಾತ್ಮ ಗಾಂಧಿ ಅವ್ರನ್ನ ನೀವು ನನಗೆ ನೆನಪಿಸಿದ್ರಿ. ತುಂಬಾ ಒಳ್ಳೇದಾಯ್ತು. ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಯ್ತು. ಅವ್ರು ಹಾಕಿದ ದಾರಿಲೇ ನಡೆಯೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಒಂದು ದಿನ ಹೋರಾಟ ಮಾಡಿ ಮನೆಗೆ ಹೋಗಿ ಕೂತವ್ರಲ್ಲ. ಯಾವ್ದಾದ್ರು ಒಂದು ಹೋರಾಟ ಅಂತ ಕೈಗೆ ಎತ್ಕೊಂಡ್ರೆ ಗೆಲುವು ಸಿಗುವವರೆಗೂ ಹೋರಾಡಿದವರು. ನಾನು ಕೇಳ್ತಾ ಇರೋದು ಅದೇ ಪ್ರಶ್ನೆ, ಗೆಲುವು ಸಿಗೋವರೆಗೂ ಹೋರಾಡೋಣ. ಹೋರಾಡೋದಕ್ಕೆ ನೀವು ಭಾಗಿಯಾಗಿ, ನೀವು ಯಾರು ಹೋರಾಡ್ತಾ ಇದ್ದಾರೆ, ಯಾರು ಹೋರಾಡ್ತಿಲ್ಲ, ಏನ್ ಸರಿ ಏನ್ ತಪ್ಪು ಅಂತ ಚರ್ಚೆ ಮಾಡ್ತಾ ಇದ್ದೀರಾ. ನಾನ್ ಕೇಳ್ತಾ ಇರೋದು ನೀವು ಸರಿಯಾದ ದಾರಿಲಿ ನಡೀತಿದ್ದೀರಾ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಬನ್ನಿ ಚರ್ಚೆ ಮಾಡೋಣ. ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ರೈತರಿಗೆ ಹೆಲ್ಪ್ ಮಾಡೋದಕ್ಕೆ ಜನ ರೆಡಿ ಇದ್ದಾರೆ. ಎಲ್ಲಾ ರೀತಿ ಪ್ಲಾಟ್ಫಾರ್ಮ್ ಇದೆ, ಮಾಧ್ಯಮ ಇದೆ ಅಲ್ವಾ? ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡಿ, ಬನ್ನಿ ಮಾಡೋಣ. ಈಗ ನನಗೆ ಎಲ್ಲರೂ ಒಂದೊಂದು ಚಾನಲ್ ಆಹ್ವಾನ ಕೊಡ್ತಾ ಇದ್ದೀರಾ, ನೀವು ಬನ್ನಿ ಅಂತ. ನಾನು ಇನ್ನೊಂದು ಆಫರ್ ನಿಮ್ ಮುಂದೆ ಹೇಳ್ತೀನಿ. ನಾನು ಎಲ್ಲಾ ಚಾನಲ್ಗೂ ಬರ್ತೀನಿ, ಬೇಕಾದ್ರೆ ಎವ್ರಿ ಡೇ ಒಂದೊಂದು ಚಾನಲ್ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಬರ್ತೀನಿ. ಯಾಕೆ ಒಂದು ವೇದಿಕೆಯಲ್ಲಿ ಎಲ್ಲಾ ಚಾನೆಲ್ನ ಮುಖ್ಯಸ್ಥರು ಬಂದು ಕೂತ್ಕೋಬಾರ್ದು? ಎಲ್ಲಾ ಚಾನೆಲ್ನ ಮುಖ್ಯಸ್ಥರು ಬಂದು ಕೂತ್ಕೊಳ್ಳಿ. ನಾನು ಬರ್ತೀನಿ, ಜನಗಳು ಬರಲಿ, ರೈತರು ಬರಲಿ, ರೈತರ ಪರ ಹೋರಾಟ ಮಾಡ್ತಿರುವಂತವ್ರು ಬರಲಿ, ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಬರಲಿ. ಒಂದು ನಿಲುವಿಗೆ ಬರೋಣ, ಯಾವ ದಿಕ್ಕಲ್ಲಿ ನಾವೆಲ್ಲ ಹೋಗ್ಬೇಕು ಅಂತ. 1-2 ತಿಂಗಳು, 3 ತಿಂಗಳು, ಅಥವಾ ಎಷ್ಟು ದಿನ ಆಗುತ್ತೆ, ಗೆಲುವು ಸಿಗೋವರೆಗೂ ಹೋರಾಡೋಣ. ಎಜುಕೇಟ್ ಮಾಡೋಣ, ಅವರಿಗೆ ಬ್ಯಾಕಪ್ ಕೊಡೋಣ, ಅವ್ರಿಗೆ ಏನ್ ಸಮಸ್ಯೆ ಇದೆ ಇದು ಕೇಳೋಣ, ಎಲ್ಲಿ ಫಂಡ್ಸ್ಗಳು ಲೀಕೇಜ್ ಆಗ್ತಿದೆ ಕ್ವೆಶ್ಚನ್ ಮಾಡೋಣ, ಅವ್ರಿಗೆ ಏನೇನು ಸವಲತ್ತುಗಳು ಸರ್ಕಾರ ಕೊಟ್ಟಿದೆ ಅಲ್ಲಿ ಅದನ್ನ ತಿಳಿಸೋಣ. ಸರ್ಕಾರದಲ್ಲಿ ಅವ್ಯವಹಾರ ನಡೀತಿದ್ರೆ ಅದನ್ನ ಪ್ರಶ್ನೆ ಮಾಡೋಣ, ಎಲ್ಲ ಮಾಡೋಣ. ನೀವೇ ನನ್ನ ಕೇಳಿರೋ ಪ್ರಶ್ನೆ, ನಟರಿಗೆ ಜವಾಬ್ದಾರಿ ಇರಬೇಕು ಅಂತ ಜವಾಬ್ದಾರಿ ತಗೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಬನ್ನಿ ಸರ್, ಎಲ್ಲರೂ ಬನ್ನಿ. ಎಲ್ಲಾ ಮಾಧ್ಯಮಕ್ಕೂ ಕೇಳ್ಕೊತೀನಿ, ಇಲ್ಲಿ ಕಾಂಪಿಟಿಷನ್ ಬೇಡ. ನಮ್ ಚಾನಲ್ಗೆ ಬನ್ನಿ, ಇವ್ರ ಚಾನಲ್ಗೆ ಬನ್ನಿ. ನಮ್ ಚಾನಲ್ ಬಗ್ಗೆ ಯಾಕೆ ಬೈದ್ರಿ? ನಾವು ಒಳ್ಳೆ ಕೆಲಸ ಮಾಡಿದ್ವಿ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದೀವಿ ಸರ್, ಆದ್ರೂ ಉಪಯೋಗ ಆಗ್ತಾ ಇಲ್ಲ. ಸಾವಿರಾರು ಸಮಸ್ಯೆ ಇದೆ ರಾಜ್ಯದಲ್ಲಿ, ಎಲ್ಲಾನು ಮಾತಾಡೋದು ಬೇಡ. ಒಂದೇ ಒಂದು ಸಮಸ್ಯೆ ತಗೊಳ್ಳೋಣ. ಈಗ ರೈತರ ಸಮಸ್ಯೆನೇ ತಗೊಳ್ಳೋಣ, ಹೋರಾಡೋಣ. ನಾನು ರೆಡಿ ಇದ್ದೀನಿ, ನೀವು ರೆಡಿ ಇತ್ತು ಅಂದ್ರೆ ಎಲ್ಲಾ ಚಾನಲ್ ಅವರು ಒಂದಿನ ವೇದಿಕೆಗೆ ಬನ್ನಿ, ಅನೌನ್ಸ್ ಮಾಡಿ. ಈಗ 2 ಚಾನಲ್ ಅವರು ಅನೌನ್ಸ್ ಮಾಡಿದ್ದೀರಾ, ಎಲ್ಲಾ ಚಾನಲ್ ಅವರು ಅನೌನ್ಸ್ ಮಾಡಿ. ಈ ಸವಾಲಿಗೆ, ಸವಾಲು ಅನ್ನೋದು ಬೇಡ ಸರ್, ಪ್ರೀತಿಯ ಆಮಂತ್ರಣ ನಾನು ಕೊಡ್ತಾ ಇದ್ದೀನಿ, ನೀವು ಕೊಟ್ಟಾಗೆ. ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ, ರೈತರ ಸಮಸ್ಯೆ ಏನಿದೆ ಬಗೆಹರಿಸೋಣ. ಇದು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೇಳ್ಕೊತಾ ಇದ್ದೀನಿ. ನಾನು ರೆಡಿ, ನೀವು ರೆಡಿ ಇದ್ರೆ ಬನ್ನಿ. ಮೊದಲನೇ ಬಾರಿಗೆ ಯಶ್ ಹೇಳಿದ್ದು, 2ನೇ ಬಾರಿಗೆ ಯಶ್ ಹೇಳಿದ್ದನ್ನ ಕೇಳಿದ್ರಿ. ಇವತ್ತು ಸುದ್ದಿಗೋಷ್ಠಿಯಲ್ಲೂ ಕೂಡ ಯಶ್ ಹೇಳಿದ್ರು, ಯಾಕೆ ರಾಕಿಂಗ್ ಸ್ಟಾರ್ ಉಲ್ಟಾ ಸ್ಟಾರ್ ಆದ್ರು ಅನ್ನೋದನ್ನ 3 ಗಂಟೆಗೆ ನಿಮ್ಗೆ ಹೇಳ್ತೀವಿ. ಒಂದು ಪುಟ್ಟ ಬ್ರೇಕ್ ತಗೊಳ್ತೀವಿ, ಬೇಗ ವಾಪಸ್ ಬರ್ತೀವಿ. ಎಲ್ಲಿ ಹೋಗ್ಬೇಕಾಯ್ತಾ ಇರಿ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.